ಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ನನ್ನ ಅಧ್ಯಾತ್ಮ ಬಂಧುಗಳೇ, ರಾಮಚಂದ್ರ ಎಲ್ಲರಿಗೂ ನಮಸ್ಕರಿಸಿ ಹಿರಿಯರಿಗೆ ನನ್ನಿಂದ ಏನಾದರೂ ಹುಡುಗಾಟದಿಂದ ಅಥವಾ ನನ್ನ ಗೊತ್ತಿಗೆ ಬಾರದೆ ತಿಳುವಳಿಕೆಗೆ ಬಾರದೆ ಪ್ರಮಾದ ಆಗಿದ್ದರೆ ಕ್ಷಮಿಸಿ ಅಂತ ಎಲ್ಲರ ಹತ್ರ ಕ್ಷಮೆ ಕೇಳಿ ಕಾಡಿಗೆ ಹೊರಡ್ತಾ ಇದ್ದಾನೆ. ಇಷ್ಟು ವಿಷಯವನ್ನು ನಾವು ನಿನ್ನೆ ನೋಡಿದೆವು. ಕಾಡಿಗೆ ಸುಮಂತ್ರ, ಅಲ್ಲಿ ಸುಮಂತ್ರನ ರಥದಲ್ಲಿ ಹೋಗುವಾಗ ಕೂಡ ರಥದಲ್ಲಿ ರಾಮ ಕೂತಿದ್ದಾನೆ, ಗಾಡಿ ಹೊರಟಿದೆ. ಮಹಾದ್ವಾರದಲ್ಲಿ ನಿಂತ ದಶರಥ ನಿಲ್ಲಿಸು ಗಾಡಿ ನಿಲ್ಲಿಸು ಗಾಡಿ ನಿಲ್ಲಿಸು ಅಂತ ಹೇಳ್ತಾನೆ. ಅದೆಲ್ಲ ಬರುತ್ತೆ. ನಾವು ಅಂದರೆ ಅವನಿಗೆ ಇನ್ನೊಂದು ಕಣ್ತುಂಬ ತುಂಬಿಕೊಳ್ಳೋಣ, ಆದಷ್ಟು ಹೊತ್ತು ರಾಮನನ್ನು ಕಣ್ತುಂಬ ತುಂಬಿಕೊಳ್ಳೋಣ, ಗಾಡಿ ನಿಲ್ಲಿಸು ಅಂತ. ರಾಮ ಹೇಳ್ತಾನೆ, ನಿಲ್ಲಿಸ್ಬೇಡ, ಗಾಡಿಯನ್ನು ಮುಂದಕ್ಕೆ ಓಡಿಸು. ದಶರಥ ನಿಲ್ಲಿಸು ಅಂತ ಕೂಗ್ತಾ ಇದ್ದಾನೆ ಹೆಬ್ಬಾಗಲಲ್ಲಿ ನಿಂತು. ರಾಮಚಂದ್ರ ಹೇಳ್ತಾನೆ, ನಿಲ್ಲಿಸ್ಬೇಡ, ನಿಲ್ಲಿಸಿದರೆ ಮತ್ತೆ ಏನಾದರೂ ಅವನಿಗೆ ಮನಸ್ಸು ಬದಲಾವಣೆ ಆಗಿ ಹೋಗೋದು ಬೇಡ ಅಂತ ಹೇಳ್ಬಿಡ್ತಾನೆ ನಮ್ಮಪ್ಪ. ಗಾಡಿ ನಿಲ್ಲಿಸ್ಬೇಡ, ಗಾಡಿ ಮುಂದಕ್ಕೆ ಓಡಿಸು ಅಂತ. ಅಲ್ಲ, ಮಹಾರಾಜರ ಆಜ್ಞೆ ನಾನು ಹೇಗೆ ಉಲ್ಲಂಘನೆ ಮಾಡಿದ್ದೀನಿ? ಒಂದು ಕೆಲಸ ಮಾಡು ನೀನು. ಮತ್ತೆ ಕೇಳ್ಬೋದು ಮಹಾರಾಜರು, ಗಾಡಿ ನಿಲ್ಲಿಸು ಅಂತ ಹೇಳಿ. ಯಾಕೆ ನಾನು ಕೇಳಿಸ್ಲೇ ಇಲ್ಲ, ಗಾಡಿಯ ಸದ್ನಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಡು. ನೀನು ಗಾಡಿ ನಿಲ್ಲಿಸ್ಬೇಡ, ಗಾಡಿ ಮುಂದಕ್ಕೆ ಓಡಿಸು ಅಂತ ರಾಮಚಂದ್ರ ಹೇಳಿ ಹೀಗೆ ಗಾಡಿ ಹೋಗ್ತಾ ಇದೆ. ದಶರಥ ನೋಡ್ತಾ ಇದ್ದಾನೆ. ರಾಮ, ಲಕ್ಷ್ಮಣ, ಸೀತೆ ಗಾಡಿಯಲ್ಲಿ ಕೂತದ್ದನ್ನು ನೋಡ್ತಾನೆ. ಸ್ವಲ್ಪ ದೂರ ಹೋದಾಗ ರಾಮ ಲಕ್ಷ್ಮಣರು ಕಾಣೋಲ್ಲ, ಗಾಡಿ ಮಾತ್ರ ಕಾಣುತ್ತೆ. ಇನ್ನೂ ಸ್ವಲ್ಪ ದೂರ ಹೋದಾಗ ಗಾಡಿಯ ಮೇಲಿನ ಭಾಗ ಕಾಣುತ್ತೆ. ಇನ್ನೂ ದೂರ ಹೋದಾಗ ಗಾಡಿಯ ಧ್ವಜ ಮಾತ್ರ ಕಾಣುತ್ತೆ. ಆಮೇಲೂ ನೋಡ್ತಾ ನಿಂತ ಅಂತೆ, ಧ್ವಜವೂ ಕಾಣಿಸ್ಲಿಲ್ಲ, ಆದರೆ ಗಾಡಿ ಹೋದ ರಸ್ತೆಯ ಧೂಳು ಕಾಣಿಸ್ತಾ ಇದೆ. ಇದು ರಾಮ ಹೋದ ಗಾಡಿಯ ಧೂಳಿ ಅಂತ ಅದನ್ನು ನೋಡ್ತಾ ನಿಂತ. ಇಷ್ಟು ಭಾವುಕನಾಗಿ ಬಿಟ್ಟಿದ್ದಾನೆ ದಶರಥ. ಆಮೇಲೆ ಪೂರ್ತಿ ಕಣ್ಮರಿ ಆಯಿತು ದೃಶ್ಯ ಅಂದಾಗ ಅಲ್ಲೇ ತಲೆ ತಿರುಗಿ ಬಿದ್ದುಬಿಟ್ಟಂತೆ ಹೆಬ್ಬಾಗ್ಲಲ್ಲಿ ದಶರಥ. ಒಂದ್ ಕಡೆ ಕೌಸಲ್ಯ ಇದ್ದಾಳೆ, ಈ ಕಡೆ ಕೈಕೇಯಿ ಇದ್ದಾಳೆ. ಪಾಪ ಸುಮಿತ್ರೆಗೆ ಎಡವೂ ಇಲ್ಲ ಬಲವೂ ಇಲ್ಲ. ಒಬ್ಬಳು ಒಂದ್ ಕಡೆ ಕೂತು ಬಿಟ್ಟಿದ್ದಾಳೆ. ಕೌಸಲ್ಯ ಬಲಬದಿಯಲ್ಲಿ ನಿಂತಿದ್ದಾಳೆ, ಎಡಬದಿಯಲ್ಲಿ ಕೈಕೇಯಿ ನಿಂತಿದ್ದಾಳೆ. ದಶರಥ ಕುಸಿದು ಬಿದ್ದಾಗ ಇಬ್ಬರು ಅವನನ್ನು ಎಬ್ಬಿಸಿ ಹಿಡಿಲಿಕ್ಕೆ ಅಂತ ತೋಳು ಹಿಡಿದು ಎಬ್ಬಿಸಬೇಕು ಅಂತ ಈ ಕಡೆಯಿಂದ ಕೌಸಲ್ಯ, ಆ ಕಡೆಯಿಂದ ಕೈಕೇಯಿ. ಕೈಕೇಯಿ ಮುಟ್ಟಿದಾಗ ಹೇಸಿಗೆ ಆಗತ್ತೆ ದಶರಥನಿಗೆ. ಕೈಕೇಯಿ ಮಮಾಂಗಾನಿ ಪ್ರಾಕ್ಷೀಸ್ತ್ವಂ ಪಾಪ ನಿಶ್ಚಯೇ, ಮುಟ್ಟಬೇಡ ನನ್ನನ್ನು ಅಂತ ಹೇಳಿದಂತೆ. ಎಷ್ಟು ನೋವಾಗಿರ್ಬೇಕು ನೋಡಿ. ಕೈಕೇಯಿ ಮಮಾಂಗಾನಿ ಪ್ರಾಕ್ಷೀಸ್ತ್ವಂ, ನೀನು ಮುಟ್ಟಬೇಡ ನನ್ನನ್ನು. ಯಾಕೆ ಅಂದರೆ ಬರೇ ಮುಟ್ಟಬೇಡ ಅಲ್ಲ, ನನ್ನ ಕಣ್ಣೆದುರು ನಿಲ್ಬೇಡ, ಹೊರಟೋಗಲಿಂದ. ನಹಿತ್ವಾಂ ದ್ರಷ್ಟುಮಿಚ್ಛಾಮಿ, ನಿನ್ನನ್ನು ನೋಡುವ ಅಪೇಕ್ಷೆ ಇಲ್ಲ ನನಗೆ, ನನ್ನ ಕಣ್ಣೆದುರು ನಿಲ್ಬೇಡ. ಅಲ್ರಿ, ನಿಮ್ಮ ಕೈ ಹಿಡಿದ ಹೆಂಡತಿ ನೋಡ್ಲಿಕ್ಕೆ ಇಷ್ಟ ಇಲ್ಲ, ಮುಟ್ಬೇಡ ಅಂದ್ರೆ ಏನರ್ಥ? ನ ಭಾರ್ಯ ನಚ ಬಾಂಧವಿ, ನೀನು ನನ್ನ ಹೆಂಡತಿಯೂ ಅಲ್ಲ, ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ, ನನ್ನ ಎದುರು ನಿಲ್ಬೇಡ, ಹೊರಟು. ಇಡೀ ನಾನು ಮೊನ್ನೆ ಹೇಳಿದೆ, ಇಡೀ ಭಾರತೀಯ ತತ್ವ, ನಮ್ಮ ಪೌರಾಣಿಕ ಇತಿಹಾಸದಲ್ಲಿ ಇಷ್ಟು ಉಗ್ರವಾಗಿ ಹೆಂಡತಿಯ ಬಗ್ಗೆ ತಿರುಗಿ ಬಿದ್ದದ್ದು ಎರಡೇ. ಒಂದು ಕೈಕೇಯಿಯ ತಂದೆ ಅಶ್ವಪತಿ, ಮತ್ತೊಬ್ಬ ದಶರಥ. ಇಬ್ಬರು ನಾನು ಧರ್ಮಶಾಸ್ತ್ರದ ಪ್ರಕಾರ ಅಗ್ನಿ ಸಾಕ್ಷಿಕವಾಗಿ ಹಿಡಿದ ಕೈಯನ್ನು ತೊರೆದಿದ್ದೇನೆ ಅಂತ ಘೋಷಣೆ ಮಾಡಿದವರು ಅವರಿಬ್ಬರು.
ಅಷ್ಟು ನೋವಾಗಿ ಬಿಟ್ಟಿದೆ ಅವನಿಗೆ. ನಹಿ ತ್ವಾಂ ದ್ರಷ್ಟುಮಿಚ್ಛಾಮಿ, ನಿನ್ನನ್ನು ಕಣ್ಣೆತ್ತಿ ನೋಡುವ ಅಪೇಕ್ಷೆ ನನಗಿಲ್ಲ, ನನ್ನ ಕಣ್ಣೆದುರು ನಿಲ್ಲಬೇಡ, ಹೊರಟು ಹೋಗಿಲ್ಲಿಂದ. ನಭಾರ್ಯ ನಚ ಬಾಂಧವಿ, ನೀನು ಹೆಂಡತಿ ಅಲ್ಲ, ಅಷ್ಟೇ ಅಲ್ಲ, ನಿನಗೂ ನನಗೂ ಯಾವ ಬಾಂಧವ್ಯವೂ ಇಲ್ಲ, ಸಂಬಂಧವೇ ಇಲ್ಲ, ಯಾರೋ ಏನೋ ನೀನು ನನ್ನ ಬಂಧುವಾಗಿದ್ದರೆ, ನನ್ನ ಹೆಂಡತಿ ಆಗಿದ್ದರೆ ನನ್ನ ಕ್ಷೇಮ ಚಿಂತನೆಯ ಒಂದು ಕಾಳಜಿ ಇರ್ತಿತ್ತು ನಿನಗೆ. ಯಾವಾಗ ಅದು ಇಲ್ಲ, ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ, ಹೊರಟು ಹೋಗು. ಒಂದು ಈ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನು ಅವನು ಬಹಳ ರೋಚಕ, ಕೇವಲ ಅರ್ಥಪರಾಂ ಹಿ ತ್ವಾಂ ತ್ಯಕ್ತ ಧರ್ಮಾಂ ತ್ಯಜಾಮ್ಯಹಂ. ನಿನಗೆ ಗುರುತ ಇರುವುದು ದುಡ್ಡಿನದು ಮಾತ್ರ ಅಲ್ವಾ? ಬೇರೆ ಯಾವುದಾದ್ರೂ ನಿನಗೆ ಗೊತ್ತುಂಟ? ನಿನಗೆ ನಿನ್ನ ಮಗ ಸಮ್ರಾಟ ಆಗಬೇಕು, ಶ್ರೀಮಂತಳಾಗಬೇಕು, ಮಗನ ಸಂಪತ್ತು, ಇಡೀ ದೇಶದ ಸಂಪತ್ತು ನಿನಗೆ, ನಿನ್ನ ಮಗನಿಗೆ. ಅಂದರೆ ನಿನಗೆ ಜೀವನದಲ್ಲಿ ಕನ್ಸಿಡರೇಷನ್ ಯಾವುದಾದ್ರು ದುಡ್ಡಿನದ್ದು ಮಾತ್ರ. ನಿನಗೆ ಗುರುತಿರುವುದು ದುಡ್ಡು, ಸಂಪತ್ತು, ಬೇರೆ ಯಾವುದ್ರ ಗುರುತು ಇಲ್ಲ ನಿನಗೆ. ಮನುಷ್ಯ ಸಂಬಂಧ ದುಡ್ಡಿನ ಮೂಲಕ ಅಳೆಯುವಳು ನೀನು. ಆದರೆ ನಾನು ಮದುವೆ ಆದದ್ದು ದುಡ್ಡಿಗೋಸ್ಕರ ಅಲ್ಲ. ಧರ್ಮೇಚ ಅರ್ಥೇಚ ನಾತಿಚರಾಮಿ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಮಂತ್ರ ಹೇಳಿ ನಾನು ನಿನ್ನ ಕೈ ಹಿಡಿದಿದ್ದೇನೆ. ಅದರಲ್ಲಿ ಅರ್ಥ ಕಾಮಗಳು ಇವೆ, ಆದರೆ ಬೇಸ್ಡ್ ಆನ್ ಧರ್ಮ. ಧರ್ಮದ ಪಂಚಾಂಗದಲ್ಲಿ ನಾವು ಬದುಕುತ್ತೇವೆ ಅಂತ ಅಗ್ನಿ ಸಾಕ್ಷಿಯಾಗಿ ಹೇಳಿದ್ದು. ನಿನಗೆ ಧರ್ಮ ಬೇಡ, ಆದರೆ ಧರ್ಮಕ್ಕೋಸ್ಕರ ಹಿಡಿದ ಕೈ ನನಗೂ ಬೇಡ. ನಾನು ನಿನ್ನ ಕೈ ಹಿಡಿದದ್ದು ಧರ್ಮದಿಂದ ಬದುಕೋಣ ಅಂತ. ನಿನಗೆ ಧರ್ಮ ಮುಖ್ಯ ಅಲ್ಲ, ದುಡ್ಡು ಮುಖ್ಯ. ಜೀವನದಲ್ಲಿ ಮೌಲ್ಯ ಯಾವುದಕ್ಕೆ ಅಂದರೆ ಬರೇ ದುಡ್ಡಿನ ಮೌಲ್ಯ ಅಷ್ಟೇ ನಿನ್ನ ಪರಿಗಣನೆ, ಉಳಿದ ಮೌಲ್ಯಗಳು ಯಾವುದೂ ನಿನಗೆ ಮುಖ್ಯ ಅಲ್ಲ. ಕೇವಲ ಅರ್ಥ ಪರಾಂ ಹಿ ತ್ವಾಂ, ನಿನಗೆ ಕೇವಲ ದುಡ್ಡು ಒಂದೇ ಬೇಕಾಗಿರೋದು. ಆದ್ದರಿಂದ ತ್ಯಕ್ತ ಧರ್ಮಾಂ, ಧರ್ಮ ಬೇಡ ನಿನಗೆ. ಹಿಂದಿನವರು ದುಡ್ಡು ಬೇಕು ಅಂತ ಹೇಳಿದರು. ಯಾಕೆಂದರೆ ಧರ್ಮಕ್ಕೋಸ್ಕರ, ಧರ್ಮಾಚರಣೆಗೋಸ್ಕರ ದುಡ್ಡು ಬೇಕು ಅಂತ. ಧರ್ಮದ ದುಡ್ಡು ಧರ್ಮಾಚರಣೆಗೋಸ್ಕರ ದುಡ್ಡು. ನಿನಗೆ ದುಡ್ಡು ಧರ್ಮದಿಂದ ಬರಬೇಕಾಗಿಲ್ಲ, ದುಡ್ಡನ್ನು ಧರ್ಮಾಚರಣೆಗೋಸ್ಕರ ವಿನಿಯೋಗಿಸಬೇಕಾಗಿಲ್ಲ. ನಿನಗೆ ನಿನ್ನ ಸುಖ ಭೋಗಕ್ಕೋಸ್ಕರ ದುಡ್ಡು, ನಿನ್ನ ಸ್ವಾರ್ಥಕ್ಕೋಸ್ಕರ ದುಡ್ಡು. ನಿನಗೆ ಧರ್ಮ ಮುಖ್ಯ ಅಲ್ಲ. ತ್ಯಕ್ತ ಧರ್ಮ, ದುಡ್ಡಿಗೋಸ್ಕರ ಧರ್ಮವನ್ನು, ಹಿಂದಿನವರು ಧರ್ಮಕ್ಕೋಸ್ಕರ ದುಡ್ಡನ್ನು ತರೆದವರು ಉಂಟು. ಆದರೆ ನೀನು ದುಡ್ಡಿಗೋಸ್ಕರ ಧರ್ಮ ಕೈ ಬಿಟ್ಟವಳು. ನಿನಗೆ ಧರ್ಮ ಬೇಡ, ದುಡ್ಡು ಬೇಕು. ಇವತ್ತು ಏನು ಅಂದರೆ, ಇದು ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಮನುಷ್ಯ ಯಾವುದಕ್ಕೆ ಮಹತ್ವ ಕೊಡ್ತಾನೆ. ಅರ್ಜುನ ಅವನು ಸಾಮಾನ್ಯ ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ನೋಡಿ ಪ್ರಪಂಚವನ್ನು ನೋಡೋದು ನಾವು ಅಧ್ಯಯನ ಮಾಡಿದ ಸಬ್ಜೆಕ್ಟ್ನ ಹಿನ್ನೆಲೆಯಲ್ಲಿ. ಅರ್ಜುನ ದೊಡ್ಡ ಇಕನಾಮಿಸ್ಟು. ಅದರಿಂದ ಅವನು ಹೇಳ್ತಾನೆ, ಯಾರು ಯಸ್ಯಾರ್ಥಾಃ ಸಪಮಾನ್ ಲೋಕೆ ಯಸ್ಯಾರ್ಥಾಃ ಸಚ ಪಂಡಿತಃ. ದುಡ್ಡು ಇಲ್ಲದೆ ಇದ್ದರೆ ಮನುಷ್ಯನನ್ನು ಮನುಷ್ಯ ಅಂತಲೇ ಬರೆದುಕೊಂಡಿಸುವುದಿಲ್ಲ ಜನ. ಸಸಾರ ಮಾಡ್ತಾರೆ, ಮನೆ ಒಳಗೆ ನಾಯಿಗಿಂತ ಕಡೆ ಮಾಡ್ತಾರೆ. ದುಡ್ಡಿದ್ರೆ ಮೊದಲು ಮನೆ ಹಾಕಿ ದಯಮಾಡಿಸಿ. ಯಸ್ಯಾರ್ಥಾಃ ಸಪುಮಾನ್, ದುಡ್ಡಿದ್ದವನು ಮನುಷ್ಯ, ಉಳಿದವನು ಮನುಷ್ಯನೇ ಅಲ್ಲ ಅನ್ನುವಷ್ಟು ಸಸಾರ ಮಾಡ್ತಾರೆ ಜನ. ದುಡ್ಡಿದ್ರೆ ಯಸ್ಯಾರ್ಥ ಸಚ ಪಂಡಿತ ಅಂತ. ಅವನಿಗೆ ಬೇಕಾದ್ರೆ ದುಡ್ಡು, ನೀವು ಯಾವುದೇ ಒಂದು ಯೂನಿವರ್ಸಿಟಿ 10 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಡಾಕ್ಟ್ರೇಟ್ ಕೊಡ್ತಾರೆ. ನೀವು ವಿದ್ವಾಂಸರಾಗಿರ್ಬೇಕಾಗಿಲ್ಲ. ದುಡ್ಡಿದ್ದವರು ವಿದ್ವಾಂಸರು, ವಿದ್ಯೆ ಇದ್ದವರಲ್ಲ. ಇದು ಸಮಾಜದ ಸ್ಥಿತಿ ಅಂತ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ. ಅದನ್ನು ಮಾಡಿ ತೋರಿಸಿದ್ಲು ಕೈಕೇಯಿ. ದುಡ್ಡಿದ್ದವರು ಎಲ್ಲ ದುಡ್ಡಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಬರುತ್ತೆ, ಆದರೆ ವಿದ್ವಾಂಸನಿಗೆ ಯಾರು ಕೇಳೋರಿಲ್ಲ. ಅದರಿಂದ ನಿನಗೆ ತ್ಯಕ್ತ ಧರ್ಮ, ನಿನಗೆ ಜ್ಞಾನ ಬೇಡ, ವಿದ್ಯೆ ಬೇಡ, ನಿನಗೆ ದುಡ್ಡು ಬೇಕು ಅಂತ ಒಂದೇ ಗಿರ ಹಿಡಿದಿದೆ, ದುಡ್ಡಿನ ಗಿರ ಹಿಡಿದಿದೆ. ಅದರಿಂದ ಕೇವಲ ಅರ್ಥಪರಾಂ ಹಿ ತ್ವಾಂ ತ್ಯಕ್ತ ಧರ್ಮಾಂ, ಧರ್ಮವನ್ನು ಬಿಟ್ಟು ದುಡ್ಡಿಗೋಸ್ಕರ ಬದುಕುವಂತಹ ನೀನು ನನಗೆ ಬೇಡ. ನನಗೆ ಸಂಪತ್ತು ಧರ್ಮಕ್ಕೋಸ್ಕರ ಬೇಕು. ಪ್ರಜೆಗಳನ್ನು ಧರ್ಮದ ರೀತಿಯಲ್ಲಿ ಪಾಲಿಸುವುದಕ್ಕೋಸ್ಕರ ನನಗೆ ಸಂಪತ್ತು ಬೇಕು. ಧರ್ಮವನ್ನು ತೊರೆದು ಕೇವಲ ದುಡ್ಡಿಗೋಸ್ಕರ, ಆದರೆ ನನಗೆ ದುಡ್ಡು ಬೇಡ. ಇದನ್ನು ಬಹಳ ರೋಚಕವಾಗಿ ಯಸ್ಯಾರ್ಥ ಅರ್ಥಾರ್ಥಂ ಕೆಲ ಯಸ್ಯಾರ್ಥ ಸಚನಾರ್ಥಸ್ಯ ತತ್ವವಿತ್ ಅಂತ ಮಹಾಭಾರತದಲ್ಲಿ ಒಂದು ಕಡೆ ಹೇಳ್ತಾರೆ. ಯಾವುದೇ ಆದರೂ ಇವಾಗ ನೋಡಿ, ದುಡ್ಡು ಯಾಕೆ, ದುಡ್ಡಿಗೋಸ್ಕರ ದುಡ್ಡು ಅಂತ ಹೇಳುವವನು ಅರ್ಥಶಾಸ್ತ್ರಜ್ಞ ಅಲ್ಲ. ಯಾಕೆಂದ್ರೆ ದುಡ್ಡಿಗೋಸ್ಕರ ದುಡ್ಡು ಸುಮ್ಮನೆ ದುಡ್ಡು ಅದನ್ನು ಪೆಟ್ಟಿಗೆಯಲ್ಲಿ ಹಾಕಿ ಕೋಣೆಯಲ್ಲಿ ಇಟ್ಟು ಮಂಗಳಾರತಿ ಮಾಡ್ತಾ ಇದ್ದಾರೆ, ದುಡ್ಡಿಗೋಸ್ಕರ ದುಡ್ಡು, ಅದನ್ನು ಖರ್ಚು ಮಾಡದೇ ಇದ್ದರೆ ಅದು ದಂಡ ಅಲ್ವಾ? ದುಡ್ಡು ಇರುವುದು ವಿನಿಯೋಗ ಮಾಡಲಿಕ್ಕೆ, ವಿನಿಯೋಗ ಮಾಡಿ ಅದರಿಂದ ನಮಗೆ ಬೇಕಾದ್ದನ್ನು ಕೊಂಡೊಳ್ಳೋದು ಎಲ್ಲಕ್ಕಿಂತ ಮುಖ್ಯ ಧರ್ಮಕ್ಕೋಸ್ಕರ.
ಅದರಿಂದ ದುಡ್ಡು ನಮಗೆ ಬೇಕಾದದ್ದನ್ನು ಬಳಸಲಿಕ್ಕೆ ಸಾಧನ ಅಷ್ಟೇ ಹೊರತು ದುಡ್ಡೇ ಪುರುಷಾರ್ಥ ಅಲ್ಲ. ದುಡ್ಡನ್ನು ಪೂಜೆ ಮಾಡ್ತಾ ಕೂತ್ರೆ ಏನು ಉಪಯೋಗ ಇಲ್ಲ. ಅದು ಯಾರಿಗೆ ದುಡ್ಡಿಗೋಸ್ಕರ ದುಡ್ಡು, ಮನಿ ಫಾರ್ ದ ಸೇಕ್ ಆಫ್ ಮನಿ, ಅವನು ಈಸ್ ನಾಟ್ ಎನ್ ಇಕನಾಮಿಸ್ಟ್ ಅಂತ, ಅವನ ಅರ್ಥಶಾಸ್ತ್ರ ಗೊತ್ತಿದ್ದವನಲ್ಲ ಅಂತಾರೆ ಮಹಾವಕ್ತ ವ್ಯಾಸರು. ಅದಕ್ಕೆ ಮತ್ತು ಹಾಗೆಯೇ ಯಾರಿಗೆ ಧರ್ಮಕ್ಕೋಸ್ಕರ ಧರ್ಮವೋ ಅವನು ಧರ್ಮವನ್ನು ಬಲ್ಲವನಲ್ಲ ಅಂತ. ಧರ್ಮಕ್ಕೋಸ್ಕರ ಧರ್ಮ ಅಂತ ಬೆಳಗಿನ ಸಂಜೆ ತನಕ ಚಂಡಿ ಬಟ್ಟೆ ಉಟ್ಕೊಂಡು ಕುಪ್ಪಳಿಸೋನು ಧಾರ್ಮಿಕ ಅಲ್ಲ ಅಂದರು. ಅದನ್ನ ಧರ್ಮದಿಂದ ಏನು ಸಾಧನೆ ಮಾಡ್ತೀಯ ನೀನು, ಅದು ಮುಖ್ಯ. ಅದರಿಂದ ಬರೀ ಧರ್ಮಕ್ಕೋಸ್ಕರ ಧರ್ಮ, ದುಡ್ಡಿಗೋಸ್ಕರ ದುಡ್ಡು, ಸಾಹಿತ್ಯಕ್ಕೋಸ್ಕರ ಸಾಹಿತ್ಯ, ಇವೆಲ್ಲ ಬರೀ ಬೊಗಳೆಗಳು ಪ್ರಾಚೀನರು. ಅದರಿಂದ ಇನ್ನೇನೋ ಅಚೀವ್ಮೆಂಟ್ ಇಲ್ಲದೆ ಇದ್ದಾಗ ಅದೇ ಸ್ವತಃ ಒಂದು ಪ್ರಯೋಜನ ಆಗುವುದಿಲ್ಲ. ನಿನಗೆ ದುಡ್ಡಿಗೋಸ್ಕರ ದುಡ್ಡು, ನಿನಗಿನ್ನೇನಿಲ್ಲ, ನಿನಗೆ ಸಂಸಾರ ಬೇಡ, ಬಂಧುಗಳು ಬೇಡ, ರಾಜ್ಯ ಬೇಡ, ನಿನ್ನ ಗಂಡ ನಿನಗೆ ಬೇಡ, ಸಂಪತ್ತು ಬೇಕು. ಇಲ್ಲದೇ ಇದ್ದರೆ ನನ್ನ ವಿರೋಧ ಕಟ್ಟಿಕೊಂಡು ನಿನ್ನ ಮಗ ಸಮ್ರಾಟ ಆಗಬೇಕು, ಸಂಪತ್ತು ನಿಂದ ಆಗಬೇಕು ಅಂತ ನೀನು ಬಯಸ್ತಿರ್ಲಿಲ್ಲ. ಅದರಿಂದ ತ್ಯಕ್ತ ಧರ್ಮಾಂ ತ್ಯಜಾಮ್ಯಹಂ, ನೀನು ಧರ್ಮದ ಕೈ ಬಿಟ್ಟೆ, ನಾನು ನಿನ್ನ ಕೈ ಬಿಟ್ಟೆ. ಹಿಡಿದ ಕೈಯನ್ನು, ಅಗ್ನಿ ಸಾಕ್ಷ್ಯವಾಗಿ ಹಿಡಿದ ಕೈಯನ್ನು ನಾನು ತೊರೆದಿದ್ದೇನೆ. ಇನ್ನು ಮೇಲೆ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನ್ನ ಗಂಡ ಅಲ್ಲ, ನನ್ನನ್ನು ಮುಟ್ಟಬೇಡ. ಅಷ್ಟು ಹೇಳಿ ಕೌಸಲ್ಯ ಅಂತ ಹೇಳ್ತಾನೆ, ಕೌಸಲ್ಯೆ ನೀನು ನನ್ನ ಕೈ ಹಿಡ್ಕೋ, ನಿನ್ನ ಕೋಣೆಗೆ ನನ್ನನ್ನು ಕರ್ಕೊಂಡು ಹೋಗು, ನನಗೆ ಮನಸ್ಸಮಾಧಾನ ಬೇಕಾಗಿದೆ, ಈಕೆ ಜೊತೆಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೊರಟು ಹೋಗ್ತಾನೆ. ಒಂದು ನಮಗೆ ದಶರಥನ ಪಾತ್ರದ ಆ ಒಳ ತುಡಿತಗಳನ್ನು ನಾವು ಬಹುತೇಕ ನೋಡಿದ ಹಾಗಾಯ್ತು. ರಾಮಚಂದ್ರ ರಥದಲ್ಲಿ ಕೂತು ಕಾಡಿಗೆ ಹೊರಟಿದ್ದಾನೆ. ಮುಂದೆ ಆ ಕಡೆ ಏನಾಯಿತು ಅನ್ನೋದನ್ನು ವಾಲ್ಮೀಕಿ ಹೇಳ್ತಾರೆ. ಹೇಳುವಾಗ ನಮಗೆ ಇನ್ನೊಂದು ಬಹಳ ಮಹತ್ವದ ಕ್ಯಾರೆಕ್ಟರು, ಎಲ್ಲೋ ಒಂದೊಂದು ಶ್ಲೋಕ, ಎರಡೆರಡು ಶ್ಲೋಕದಲ್ಲಿ ಒಮ್ಮೊಮ್ಮೆ ಹೇಳ್ತಾರೆ ವಾಲ್ಮೀಕಿ, ಆದರೆ ಅದನ್ನು ಮರೀಲಿಕ್ಕಾಗೋದಿಲ್ಲ. ಗುಹ, ಅವನು ಬೇಡರ ಸಮಾಜದ ಮುಖಂಡ. ಅವನ ಹಿಂದೆಲ್ಲ ಯುದ್ಧದಲ್ಲಿ ರಾಜರಿಗೆ ಸಹಾಯ ಮಾಡ್ತಾ ಇದ್ದವರು ಅವರು. ಇವನು ಕೂಡ ದೊಡ್ಡ ಯೋಧ, ದೊಡ್ಡ ಸೈನ್ಯ ಇತ್ತು ಅವನ ಹತ್ರ. ಅದಕ್ಕೆ ಅವ್ರನ್ನ ಈಗಷ್ಟೇ ನಾನು ಮಾತಾಡುವ ಶಬ್ದ ಬಳಸಿದೆ, ತಳವಾರರು ಅಂತ ಹೇಳ್ತಾರೆ ಬೇಡರನ್ನ. ಅವರು ಕತ್ತಿ ಹಿಡಿದು ಹೋರಾಡತಕ್ಕಂಥ ಜನ. ಗುಹ ಅಂಥವ ರಾಮನ ರಾಜ್ಯದಲ್ಲಿ ಒಂದು ಬೇಡರ ರಾಜ್ಯ ಕಟ್ಟಿಕೊಂಡು ಸೈನಿಕರು ಒಂದು ದೊಡ್ಡ ಸೇನಾಪಡೆ ಮಾಡಿಕೊಂಡು. ಆದರೆ ಒಂದು ವಿಶೇಷ ಏನು ಗೊತ್ತುಂಟು, ಇಲ್ಲಿ ನಾವು ಗಮನಿಸಬೇಕಾದ್ದು, ಯಾರೋ ಒಬ್ಬ ಬೇಡ್ರವ ಅಲ್ಲ, ರಾಮನಿಗೆ ಗುಹ ಅಂದರೆ ಪರಮ ಪ್ರೀತಿ, ಅತ್ಯಂತ ಹತ್ತಿರದ ಆತ್ಮೀಯ ಸ್ನೇಹಿತ. ರಾಮ ಜನಸಾಮಾನ್ಯರ ಜೊತೆಗೆ ಹೇಗೆ ಬೆರೀತಾ ಇದ್ದ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾರೋ ಬೇಡ್ರವ ಅಂತ ಸಸಾರ ಮಾಡಲಿಲ್ಲ ರಾಮ, ರಾಮನಿಗೆ ಬಹಳ ಪ್ರೀತಿ ಪಾತ್ರನಾದ ಅಂತರಂಗದ ಗೆಳೆಯ ಗುಹ. ನೇರ ಕಾಡಿಗೆ ಹೋಗುವ ಮುಂಚೆ ಹೋಗುವಂಥದ್ದು ಗುಹ ಇದ್ದಂಥ ನಾಡಿಗೆ. ಶೃಂಗಿಬೇಯರಪುರ ಅಲ್ಲಿ ಹೋದಾಗ ಗುಹ ಬಹಳ ಸಂಭ್ರಮದಿಂದ ಸ್ವಾಗತ ಮಾಡ್ತಾನೆ. ಸ್ವಾಗತ ಮಾಡಿ ಅವನು ತನ್ನ ಅರಮನೆಗೆ ಕರ್ಕೊಂಡು ಹೋಗಿ ರಾಮನಿಗೆ ವೈಭವದ ಅವತರಣದ ಊಟ ಮಾಡಿಸ್ಬೇಕು ಅಂತ ಅವನ ಆಸೆ. ಅವನು ಹೇಳ್ತಾನೆ, ಯಥಾ ಅಯೋಧ್ಯ ತಥಾ ಇಯಂತೆ ರಾಮ ಕಿಂಕರವಾಣಿತೆ. ನಿನಗೆ ಅಯೋಧ್ಯೆ ಬೇರೆ, ಈ ಗುಹನ ಊರು ಬೇರೆ ಅಂತ ತಿಳ್ಕೋಬೇಡ. ಇದು ನಿನ್ನದೇ, ಇದು ನಿನ್ನ ಅಯೋಧ್ಯೆಯಂತೆ, ಇದು ನಿನ್ನದೇ ರಾಜ್ಯ, ನಿನ್ನದೇ ಅರಮನೆ, ನನ್ನದಲ್ಲ. ಇಲ್ಲಿ ನೀನು ಅಯೋಧ್ಯೆಯಲ್ಲಿ ಹೇಗೆ ಅಷ್ಟೇ ಸ್ವಚ್ಛಂದವಾಗಿ ಇರಬಹುದು, ದಯವಿಟ್ಟು ನನ್ನ ಅರಮನೆಗೆ ಅತಿಥಿಯಾಗಿ ಬರಬೇಕು. ರಾಮಚಂದ್ರ ಹೇಳ್ತಾನೆ, ಗುಹಾ ನಾನೇನು 14 ವರ್ಷ ಯಾವ ಊರಿಗೂ ಕಾಲಿಡೋದಿಲ್ಲ. ಅಯೋಧ್ಯೆಗೆ ಅಷ್ಟೇ ಅಲ್ಲ, ಯಾವ ನಗರವನ್ನು ನಾನು 14 ವರ್ಷ ಇನ್ನು ವಾಸ ಮಾಡೋದು ಕಾಡಿನಲ್ಲಿ ಮಾತ್ರ. ತಿನ್ನುವುದು ಕಾಡಿನಲ್ಲಿ ಸಿಗತಕ್ಕಂಥ ಗೆಡ್ಡೆ, ಗೆಣಸು, ಹಣ್ಣು, ಕಾಡಿನ ಪ್ರಾಣಿಗಳನ್ನ, ಮಾಂಸಾಹಾರ ಇತ್ತು ಆ ಕಾಲದಲ್ಲಿ. ಬಿಟ್ರೆ ಕ್ಷತ್ರಿಯ ರಾಮಚಂದ್ರ. ಅವ್ನು ಹೇಳ್ತಾರೆ ರಾಮಚಂದ್ರ ಪಟ್ಟಾಭಿಷಿಕ್ತನಾದ ಮೇಲೆ, ಕ್ಷತ್ರಿಯರಿಗೆ ಪಟ್ಟಾಭಿಷೇಕ ಆದಮೇಲೆ ಮಾಂಸ ಬಿಡಬೇಕು ಅಂತ ಏನು ಶಾಸ್ತ್ರ ಹೇಳೋಲ್ಲ, ಅದು ರಾಮಚಂದ್ರ ಮಾಂಸ ವರ್ಜನೆ ಮಾಡಿದ ಒಂದು ಆದರ್ಶವಾಗಿ. ಆದರೆ ಮೊದಲು ಮಾಂಸ ಭಕ್ಷಣೆ ಮಾಡ್ತಾ ಇದ್ದದ್ದು. ಇದು ಬಿಟ್ಟರೆ ನಾನು ನಾಗರಿಕರು ಪೇಟೆಯಲ್ಲಿ ಬಳಸುವ ಯಾವ ಆಹಾರವನ್ನು ನೀವು ಪಂಚಭಕ್ಷ ಪರಮಾನ್ನ ಮಾಡಿ ನಾನು ತಿನ್ನೋಲ್ಲ.
ಅಲ್ಲಿಯೂ ನಿಂತು ಅವನು ಅಲ್ಲಿ ತೋಡಿನಲ್ಲಿ ಹರಿಯುವ ನೀರನ್ನು ಕುಡ್ದ, ಕಾಡಿನಲ್ಲಿ ಬೆಳೆದ ಹಣ್ಣನ್ನು ತಿಂದ. ಅವತ್ತು ರಾತ್ರಿ ಕೂಡ ಗುಹನ ಆತಿಥ್ಯವನ್ನು ಸ್ವೀಕರಿಸಲಿಲ್ಲ. ಆದರೆ ನಿನ್ನ ಆತಿಥ್ಯದ ಅವಶ್ಯಕತೆ ಉಂಟಪ್ಪ. ನೋಡಿ ರಾಮನ ಕಾಳಜಿ ನೋಡಿ, ಬಹಳ. ಇದೆಲ್ಲ ಒಂದು ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ವಾಲ್ಮೀಕಿ ಒಂದು ಕ್ಯಾರೆಕ್ಟರ್ನ ಹೇಗೆ ಬಿಲ್ಡಪ್ ಮಾಡ್ತಾರೆ ಅಂತ. ರಾಮಚಂದ್ರ ಹೇಳ್ತಾನೆ, ನಿನ್ನ ಆತಿಥ್ಯದ ಅಗತ್ಯ ಉಂಟು, ನನಗಲ್ಲ, ನಮ್ಮ ಕುದುರೆಗಳಿಗೆ. ಅಯೋಧ್ಯೆಯಿಂದ ಇಲ್ಲಿ ತನಕ ನನ್ನನ್ನು ಎಳ್ಕೊಂಡು ಬಂದಿದ್ದಾವೆ, ಆಯಾಸ ಆಗಿರೋದಿಲ್ವ ಕುದುರೆಗಳಿಗೆ? ನೋಡಿ, ನಾವು ಇದು ಇವಾಗ ಕುದುರೆ ಇಲ್ಲ, ನಾವು ಕಾರ್ನಲ್ಲಿ ಓಡಾಡ್ತೇವೆ. ಕಾರ್ನಲ್ಲಿ ಓಡಾಡಿ ಇಳಿದು ಯಾವ ನಮ್ಮ ಪರಿಚಯದವ್ರ ಮನೆ ಒಳಗೆ ಹೋಗ್ತೇವೆ. ಅಲ್ಲಿ ಅವರು ಬೇಕಾದಷ್ಟು ಕಾಫಿ ತಿಂಡಿ ಆಗ್ತಾ ಇರ್ತದೆ. ಡ್ರೈವರ್ ಕುಡಿದ್ನೋ ಬಿಟ್ನೋ ಅಂತ ಯೋಚಿಸೋಲ್ಲ ನಾವು. ಅವ್ನು ಯೋಚನೆ ಬರೋಲ್ಲ, ನಾವು ಒಳಗಿಂದ ಕಂಠಮಠ ತಿಂತಾ ಇರ್ತೇವೆ. ಆದರೆ ಪಾಪ ಡ್ರೈವರ್ ಹೊರ ಕಾಯ್ತಾ ಇದ್ದಾನೆ, ಅವನಿಗೆ ಒಂದು ಬಾಯಾರಿಕೆ ಆಗಿದೆಯೋ ಅಂತ ಕೇಳುವ ಸೌಜನ್ಯ ಬಹಳ ಜನಕ್ಕೆ ಇರೋಲ್ಲ. ರಾಮಚಂದ್ರ ಮೊಟ್ಟ ಬಂದು, ನನಗೇನು ಬೇಡಪ್ಪ, ನಮ್ಮ ಕುದುರೆಗೆ ಏನಾದರೂ ಕೊಡ್ರಿ ಅಂತಾನೆ. ಅದು ಕಾಳಜಿ, ಅದು ಮಾನವೀಯತೆ. ಅದು ಮನುಷ್ಯ ಪ್ರಾಣಿ, ಮನುಷ್ಯ ಮಾತ್ರವನ್ನಲ್ಲ ಪ್ರಾಣಿ ಮಾತ್ರವನ್ನು ಪ್ರೀತಿಸಿದ. ಮನುಷ್ಯ ಪ್ರಾಣಿ. ನನ್ನ ಕುದುರೆಗಳು ಆಯಾಸ ಪಟ್ಟಿದ್ದಾವೆ, ಅಯೋಧ್ಯೆಯಿಂದ ಇಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದು ಎಷ್ಟು ಆಯಾಸ ಆಗಿರಬೇಕು. ನಾವು ಆರಾಮಾಗಿ ಕುದುರೆ ಮೇಲೆ ಕೂತು ಸವಾರಿ ಮಾಡ್ತೇವೆ, ಅವುಗಳಿಗೆ ಆಯಾಸ ಆಯ್ತು ಅಲ್ಲೂ ಯಾರು ನೋಡ್ತಾರೆ? ಅಶ್ವಾನಾಮು ಖಾದನೇನಾಹಮರ್ಥಿ ನಾನ್ಯೇನ ಕೇನಚಿತ್. ನನಗೆ ಒಂದೇ ಒಂದು ಅಪೇಕ್ಷೆಪ್ಪ, ನನ್ನ ಕುದುರೆಗಳಿಗೆ ನಿನ್ನ ಅರಮನೆಯ ಏನು ತಿನ್ನಿಸ್ತೀಯೋ ತಿನ್ನಿಸು, ನನಗೆ ಇನ್ನೇನೇನೂ ಬೇಡ, ನನಗಾಗಿ ಏನೂ ಬೇಡ. ಆದರೆ ನನ್ನ ಕುದುರೆಗಳನ್ನು, ಹಸಿದ ಕುದುರೆಗಳನ್ನು ಹಾಗೆ ಬಿಡಬೇಡ, ಅವುಗಳು ಏನು ತಿಂತಾವೋ ತಿನ್ನಿಸು. ಅವು ತಿಂದರೆ ನನಗೆ ಹೊಟ್ಟೆ ತುಂಬುತ್ತೆ. ನನ್ನ ಕುದುರೆಗಳು ಹೊಟ್ಟೆ ತುಂಬ ತಿನ್ನಬೇಕು, ಅವಾಗ ನನಗೆ ಸಂತೋಷ ಆಗುತ್ತೆ. ಸಣ್ಣ ಸಣ್ಣ ವಿಷಯದಲ್ಲೂ ಒಂದು ವ್ಯಕ್ತಿತ್ವವನ್ನು ಹೇಗೆ ಚಿತ್ರಣ ಮಾಡ್ತಾರೆ ನೋಡಿ ವಾಲ್ಮೀಕಿ. ಇಂಥ ಯಾವ ಅವಕಾಶವನ್ನು ಬಿಡೋಲ್ಲ ಅವರು. ಅಶ್ವಾನಾಂ ಖಾದನೇನಾಹಮರ್ಥಿ ನಾನೇನ ಕೇನಚಿತ್. ಇದೇ ಘಟನೆಯನ್ನ ಕೃಷ್ಣ ಕೂಡ ಹೀಗೇ ಮಾಡಿದ್ದು. ಆಚಾರ್ಯ ಭಗವಂತ ಎಲ್ಲ ಅವತಾರಗಳಲ್ಲೂ ಒಂದೇ ರೀತಿ ನಡ್ಕೊಳ್ಳುವ ರೀತಿ ನೋಡಿ. ರಾಮಚಂದ್ರ ಹೀಗೆ ಹೇಳಿದ, ನನಗೇನು ಬೇಡಪ್ಪ, ನನ್ನ ಕುದುರೆಗಳಿಗೆ ಏನಾದರೂ ಕೊಡು. ಯುದ್ಧ ನಡೀತಾ ಇದೆ, ಮಹಾಭಾರತ ಯುದ್ಧ. ಕೃಷ್ಣ ಕುದುರೆಗಳನ್ನು ನಡೆಸ್ತಾ ಇದ್ದಾನೆ. ಘನಘೋರ ಯುದ್ಧ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಕೃಷ್ಣ ರಥದಿಂದ ಕೆಳಗೆ ಇಳಿದು ಕುದುರೆಗಳನ್ನು ಬಿಚ್ಚಿ ಬಿಡ್ತಾರೆ ಗಾಡಿಯಿಂದ. ಈ ಯುದ್ಧ ಆಗ್ತಾ ಇದೆ. ಅರ್ಜುನ ಗಾಬರಿ ಆಗ್ತಾನೆ, ಏನು ಕೃಷ್ಣ ಇದು, ಯುದ್ಧ ಆಗ್ತಾ ಇದೆ ರಥ. ನನಗೆ ನಿನ್ನ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ, ನನ್ನ ಕುದುರೆಗಳ ಆರೋಗ್ಯ ಮುಖ್ಯ ಅಂದ. ಕೃಷ್ಣ ಗಾಡಿ ಕರ್ಕೊಂಡು ಹೋಗ್ಬಿಟ್ಟ. ಕುದುರೆಗಳನ್ನು ಕರ್ಕೊಂಡು ಹೋಗಿ ಅವುಗಳಿಗೆ ನೀರು ಕುಡಿಸಿ, ಯುದ್ಧರಂಗದಲ್ಲಿ ನೀರು, ಅಲ್ಲಿ ಸಮಂತ ಪಂಚಕ ಅಂತ ಕೆರೆಗಳಿದ್ದ, ಕೆರೆಯ ಬಳಿ ಕರ್ಕೊಂಡು ಹೋಗಿ ಅವುಗಳನ್ನು ತಾನೇ ಸ್ವತಃ ನೀರಿನಿಂದ ತಿಕ್ಕಿ ಮೀಸಿ ನೀರು ಕುಡಿಸಿ ಗಾಯಗಳಿಗೆ ತಾನೇ ಮದ್ದು ಹಚ್ಚಿ ಬಂದು ಕಟ್ಟಿದಂತೆ ಗಾಡಿಗೆ. ಇನ್ನು ಯುದ್ಧ ಮಾಡು. ಆ ಯುದ್ಧದ ಮಧ್ಯದಲ್ಲೂ ಪ್ರಾಣಿಗಳ ಕಾಳಜಿ. ರಾಮನು ಹಾಗೆ ಮಾಡಿದ, ಕೃಷ್ಣನು ಹಾಗೆ ಮಾಡಿದ. ನನಗೆ ಕುದುರೆಗಳ, ನಿನ್ನಷ್ಟೇ ಕುದುರೆಯೂ ಮುಖ್ಯಪ್ಪ, ನಿನ್ನ ಆರೋಗ್ಯ, ನಿನ್ನೆ ಯೋಗಕ್ಷೇಮ ಮಾತ್ರ ನೋಡುವುದಲ್ಲ. ಅದು ಭಗವಂತನಿಗೆ ಎಲ್ಲವೂ ಅವನು ಸೃಷ್ಟಿ ಅಲ್ವಾ. ಕುದುರೆಯನ್ನು ಅವನೇ ನೋಡ್ಕೋಬೇಕು, ಇನ್ಯಾರು ನೋಡ್ಕೋಬೇಕು? ಅವನ ಮಕ್ಕಳು ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಅವನ ಮಕ್ಕಳು. ಅದನ್ನು ಅಂದು ತೋರಿಸಿದ ಕೃಷ್ಣ, ನನಗೆ ನಿನ್ನಷ್ಟೇ ಕುದುರೆಯೂ ಮುಖ್ಯ. ಆದ್ದರಿಂದ ಕುದುರೆಗೆ ಆಯಾಸವಾಗಿದೆ, ಮೈಯಲ್ಲಿ ಗಾಯ ಆಗಿದೆ, ಬಾಯಾರಿಕೆ ಆಗಿದೆ, ಅದೆಲ್ಲ ಪರಿಹಾರ ಆದ್ಮೇಲೆ ಯುದ್ಧ. ಆಮೇಲೆ ಅಷ್ಟೊತ್ತಿಗೆ ನೀನು ರಥದಲ್ಲಿ ಕೂತು ಯುದ್ಧ ಮಾಡ್ಕೊ, ನಾನಿಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟ ಕುದುರೆಯನ್ನು. ಇದು ಕೃಷ್ಣ. ಬೇರೆ ಯಾವ ಸಾರಥಿಯು ಹೀಗೆ ಮಾಡುವುದು ಸಾಧ್ಯ ಇಲ್ಲ. ಅದೇ ರಾಮಚಂದ್ರನಾದಾಗ ಅವನು ಹೇಳಿದ, ನನ್ನ ಕುದುರೆಗಳಿಗೆ ಏನಾದರೂ ಕೊಡಪ್ಪ ಆಹಾರ, ನನಗೇನು ಬೇಡ, ನಾನು ಏನಕ್ಕೆ, ನನಗೆ ಯಾವ ಅಪೇಕ್ಷೆಯೂ ಇಲ್ಲ. ಆಯ್ತು, ಕುದುರೆಗಳಿಗೆ ಆಹಾರ ಕೊಟ್ಟ. ಅವತ್ತು ರಾತ್ರಿ ಅವನು ಅರಮನೆ ಬರಲಿಲ್ಲ, ಗುಹನ ನಗರಕ್ಕೆ ಪ್ರವೇಶ ಮಾಡಲಿಲ್ಲ. ಅಲ್ಲೇ ಒಂದು ಮರದ ಬುಡದಲ್ಲಿ ಮಲಗಿದ ರಾಮಚಂದ್ರ. ಗುಹಾ ಮತ್ತು ಲಕ್ಷ್ಮಣ ರಾತ್ರಿ ಬೆಳಗಿನ ತನಕ ರಾಮಚಂದ್ರ ಆ ಮರದ ಬುಡದಲ್ಲಿ ಮಲಗಿದ್ದನ್ನು ಕಂಡು ಕಣ್ಣೀರು ಸುರಿಸ್ತಾ ಎಚ್ಚರವಾಗಿ ಜಾಗರದಲ್ಲಿ ರಾತ್ರಿ ಕಳೆದರು. ಬೆಳಗಿನ ಜಾವ ಗಂಗಾ ನದಿ ದಾಟಿ ರಾಮಚಂದ್ರ ಮುಂದೆ ಭರದ್ವಾಜ ಆಶ್ರಮ, ಅಲ್ಲಿಂದ ಚಿತ್ರಕೂಟ ಪರ್ವದಲ್ಲಿ ಹೋಗಿ ವಾಸ ಮಾಡ್ತಾರೆ. ಆಗ ಅಲ್ಲಿ ತನಕ ಆದ್ಮೇಲೆ ಗಂಗಾ ನದಿ ದಾಟಿ ಮುಂದೆ ಹೋಗುವ ಮುಂಚೆ ರಾಮಚಂದ್ರ ಸುಮಂತ್ರನ ಹತ್ರ ಹೇಳ್ತಾನೆ, ಇನ್ನು ನದಿ ದಾಟಿ ನಾವು ಮುಂದಕ್ಕೆ ಹೋಗ್ತೇವೆ. ನದಿ ದಾಟಲಿಕ್ಕೆ ತೆಪ್ಪ ಇದೆ, ಅದು ಗುಹಾ ಒದಗಿಸ್ತಾನೆ. ಅಲ್ಲಿಂದ ಆಚೆಗೆ ಕಾಡು, ನಾವು ನಮ್ಮಷ್ಟಕ್ಕೆ ಹೋಗ್ತೇವೆ, ನೀನು ವಾಪಸ್ ಹೋಗು ಅಂತ ಸುಮಂತ್ರನ ಹತ್ರ. ನೀನು ಮರಳಿ ಹೋಗು. ಸುಮಂತ್ರ ಹೇಳ್ತಾನೆ, ನಾನು ಯಾಕೆ ಹೋಗ್ಬೇಕು, ನೀನಿಲ್ಲದ ಅಯೋಧ್ಯೆ ನನಗೆ ಯಾಕೆ ಬೇಕು, ನಾನು 14 ವರ್ಷ ನಿನ್ನ ಜೊತೆಗೆ ಇದ್ದು ಬಿಡ್ತೀನಿ, ನಾನು ಹೋಗೋಲ್ಲ ಅಂತ.
ಆಗ ರಾಮಚಂದ್ರ ಏನು ಹೇಳ್ತಾನೆ ಗೊತ್ತಾ, ಇದು ಒಂದೊಂದು ಮಾತು ಕೂಡ ರಾಮಚಂದ್ರನ ವ್ಯಕ್ತಿತ್ವದ ಒಂದು ಉನ್ನತಿಕೆಯನ್ನು ಅವ್ರು ತೋರಿಸುವ ರೀತಿ. ನಗರೀಂ ತ್ವಾಂ ಗತಂ ದೃಷ್ಟ್ವಾ ಜನನೀ ಮೇ ಯವೀಯಸಿ ಕೈಕೇಯಿ ಪ್ರತ್ಯಯಂ ಗಚ್ಚೇತ್ ಇತಿ ರಾಮೋ ವನಂಗತಃ. ಇಲ್ಲ ನೀನು ಹೋಗ್ಬೇಕು. ಯಾಕೆಂದ್ರೆ ನೀನು ಹೋಗಿ ಸುದ್ದಿ ಮುಟ್ಟಿಸ್ಬೇಕು ನಾನು ಕಾಡಿಗೆ. ಇಲ್ಲದೇ ಇದ್ರೆ ನಮ್ಮ ಕೈಕೇಯಿಗೆ ನಾನು ಕಾಡಿಗೆ ಹೋಗಿದ್ದೇನೆಲ್ಲೋ ಹೇಗೆ ಗೊತ್ತಾಗಬೇಕು? ನೋಡಿ ಅವನ ಕಾಳಜಿ. ನಮ್ಮ ತಾಯಿಗೆ ನಾನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ಕಳಿಸಿಕೊಟ್ಲು. ನಾನು ಕಾಡಿಗೆ ಹೋಗಿ ಇಂಥ ಜಾಗದಲ್ಲಿ ಬಿಟ್ಟು ಬಂದೆ ಅಂತ ನೀನು ಹೋಗಿ ಹೇಳಿದರೆ ಆಕೆ ಇಲ್ಲದೇ ಇದ್ರೆ ಸುಮಂತನೋ ರಾಮನೋ ಏನು ಪಿತೂರಿ ಮಾಡ್ತಾರೋ ಅಂತ ಯೋಚನೆ ಮಾಡ್ತಾ ಕೊಡೋಲ್ವಾ ಅವಳು. ಇವನು ಹೋಗಿ ರಾಮಚಂದ್ರ ಒಟ್ಟಿಗೆ ಸೇರಿಕೊಂಡು ಏನೋ ಪಿತೂರಿ ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ ಬರಬಹುದು ನಮ್ಮ ತಾಯಿಗೆ. ನಾವು ಏನೋ ತಾಯಿಯ ವಿರುದ್ಧ ಪಿತೂರಿ ಮಾಡ್ತಾ ಇಲ್ಲ ಅನ್ನೋದು ಆಕೆ ಗೊತ್ತಾಗಬೇಕು ಮೊದಲು. ಅದನ್ನು ನಗರೀಂ ತ್ವಾಂ ಗತಂ ದೃಷ್ಟ್ವಾ, ನೀನು ಮರಳಿ ಹೋದೆ ಅಂತಂದ್ರೆ ಆವಾಗ ನೀನು ಹೋಗಿ ಸುದ್ದಿ ಮುಟ್ಟಿಸಿದಾಗ ಧೈರ್ಯ ಆಗತ್ತೆ, ನಮ್ಮ ತಾಯಿಗೆ ಧೈರ್ಯ ಆಗತ್ತೆ. ಹೌದು, ರಾಮ ಕಾಡಿಗೆ ಹೋದದ್ದು ನಿಜ. ಜನನೀ ಮೇ ಯವೀಯಸಿ, ನನ್ನ ಚಿಕ್ಕ ತಾಯಿ ಕೌಶಲ್ಯ ಬೇಕೇ ಅಲ್ಲ, ನನ್ನ ಚಿಕ್ಕ ತಾಯಿಗೆ ನಾನು ಕಾಡಿಗೆ ಹೋದೆ ಅನ್ನೋದು ಭರವಸೆ ಆಗಬೇಕು. ಅವಳು ಸಂಶಯ ಪಡಬಾರದು. ಎಲ್ಲಿ ರಾಮ ಪಿತೂರಿ ಮಾಡ್ತಾನೋ, ಎಲ್ಲೋ ಹೋಗಿ ನನ್ನ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಅಂತ ಗುಂಪು ಕಟ್ಟಿಕೊಂಡು ಇನ್ನೊತ್ತೆ ಸೇನೆ ಕಟ್ಟಿಕೊಂಡು ಯುದ್ಧಕ್ಕೆ ಬರೋದು ಇಂಥದ್ದೇನೋ ನಡೀತಾ ಇದೆ, ಆಕೆಯ ವಿರುದ್ಧ ಏನೂ ಪಿತೂರಿ ನಡೀತಾ ಇಲ್ಲ ಅನ್ನೋದು ಆಕೆಗೆ ಮನವರಿಕೆ ಆಗಬೇಕು. ಕೈಕೇಯಿ ಪ್ರತ್ಯಯಂ ಗಚ್ಚೇತ್, ಮೊದಲು ಕೈಕೇಯಿಗೆ ನಾನು ಕಾಡಿಗೆ ಹೋದದ್ದರ ಬಗ್ಗೆ ಭರವಸೆ ಹುಟ್ಟಬೇಕು. ಏನು ಭರವಸೆ? ಇತಿ ರಾಮೋ ವನಂಗತಃ, ರಾಮ ಕಾಡಿಗೆ ಹೋದ ಅನ್ನೋದು ಆಕೆಗೆ ಖಚಿತ ಆಗಬೇಕು. ಖಚಿತ ಆಗಬೇಕಾಗಿದ್ರೆ ನೀನು ನನ್ನ ಇಲ್ಲಿ ಬಿಟ್ಟು ಗಾಡಿ ಹಿಡ್ಕೊಂಡು ಹೋಗಿ ದಶರಥ ಮಹಾರಾಜನಿಗೆ ಕೈಕೇಯಿಗೆ ಈ ಸುದ್ದಿ ಮುಟ್ಟಿಸಬೇಕು. ನೀನು ಇಲ್ಲೇ ಇದ್ರೆ ಆಕೆಗೆ ಮತ್ತೆ ಏನೋ ಒಂದು ಸಂಶಯ ಬರಬಹುದು. ನಿನ್ನ ಮೇಲೂ ಸಂಶಯ, ನನ್ನ ಮೇಲೂ ಸಂಶಯ. ನೀನು ಮತ್ತೆ ನಮ್ಮ ಅಪ್ಪನ ಮಂತ್ರಿ ಅಲ್ವಾ, 8 ಜನ ಮಂತ್ರಿಗಳಲ್ಲಿ ಒಬ್ಬ, ಸಚಿವರಲ್ಲಿ ಒಬ್ಬ. ಆದ್ದರಿಂದ ಮಂತ್ರಿಯಾಗಿ ನೀನು ಅಲ್ಲಿಗೆ ಹೋಗದೆ ಇಲ್ಲಿ ನಿಂತೆ ಅಂದ್ರೆ ಏನೋ ಕುತಂತ್ರ ಮಾಡ್ತಾ ಇದ್ದಿ ಅಂತ ಅನ್ನೋ ಅರ್ಥ ಆಗಿಬಿಡುತ್ತೆ. ನೀನು ಇಲ್ಲಿ ಇರುವುದು ಸರಿಯಲ್ಲ. ದೇಶದ ಹಿತರಕ್ಷಣೆಯಿಂದ ನಮ್ಮ ತಂದೆಯ ಜೊತೆಗೆ ನೀನಿರಬೇಕು, ನಮ್ಮ ತಾಯಿಗೆ ಭರವಸೆ ಹುಟ್ಟಬೇಕು. ದಯವಿಟ್ಟು ಹೊರಟು ಹೋಗು. ಎಲ್ಲರೂ ಸಂದೇಶ ಕೊಟ್ಟು ಕಳಿಸ್ತಾರೆ, ಅದನ್ನು ಮತ್ತೆ ನೋಡೋಣ. ರಾಮನ ಸಂದೇಶ ಏನು, ಲಕ್ಷ್ಮಣನ ಸಂದೇಶ ಏನು, ಸೀತೆಯ ಸಂದೇಶ, ಇವನ್ನೆಲ್ಲ ಬೀಳ್ಕೊಟ್ಟು ಹೊರಟು ಹೋಗ್ತಾನೆ. ರಾಮಚಂದ್ರ ಚಿತ್ರಕೂಟದಲ್ಲಿ ಉಳ್ಕೊಳ್ತಾನೆ. ಇಡೀ ದಶರಥನ ಬಗ್ಗೆ ರಾಮಚಂದ್ರನ ಒಂದೇ ಒಂದು ಉದ್ಗಾರ ಇಲ್ಲಿ ಬರುತ್ತೆ. ಅರ್ಥಧರ್ಮೋ ಪರಿತ್ಯಜ್ಯ ಯಃ ಕಾಮಂ ಅನುವರ್ತತೆ ಏವಂ ಅಪದ್ಯತೆ ಶೀಘ್ರಂ ರಾಜ ದಶರಥೋ ಯಥಾ. ನಮ್ಮ ಅಪ್ಪನ ಹಾಗೆ ಅಂತ ಒಂದು ದೃಷ್ಟಾಂತ ಕೊಟ್ಟು ಬಿಡ್ತಾನೆ ಲಕ್ಷ್ಮಣನ ಹತ್ರ. ಮನುಷ್ಯ ಮೂರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡಿರ್ಬೇಕಪ್ಪ ಜೀವನದಲ್ಲಿ. ಯಾವುದೇ ಒಂದಕ್ಕೆ ಒತ್ತು ಕೊಡಬಾರದು. ಅರ್ಥಕ್ಕೋಸ್ಕರ ಧರ್ಮಕಾಮಗಳನ್ನು ಬಲಿ ಕೊಡಬಾರದು, ಧರ್ಮಕ್ಕೋಸ್ಕರ ಅರ್ಥಕಾಮಗಳನ್ನು ಬಲಿ ಕೊಡಬಾರದು, ಕಾಮಕ್ಕೋಸ್ಕರ ಧರ್ಮಾರ್ಥಗಳನ್ನು ಬಲಿ ಕೊಡಬಾರದು. ಸರ್ವಾನ್ನು ಸರ್ವತ್ರ ಸೇವೇತ, ಇದು ಭೀಮಸೇನನ ಸ್ಟೇಟ್ಮೆಂಟ್ ಮಹಾಭಾರತದಲ್ಲಿ. ಧರ್ಮಕ್ಕೋಸ್ಕರ ಧರ್ಮ ಅಲ್ಲ, ಅರ್ಥಕ್ಕೋಸ್ಕರ ಅರ್ಥ ಅಲ್ಲ, ಕಾಮಕ್ಕೋಸ್ಕರ ಕಾಮ ಅಲ್ಲ. ಮೂರರ ಕಾಂಬಿನೇಷನ್ನೇ ಬದುಕು ಅಂತ. ಮೂರರ ಹದವಾದ ಮೇಳನವೇ ಬದುಕು. ಬರೀ ಧರ್ಮ ಧರ್ಮ ಅಂತ ಅರ್ಥ ಕಾಮವನ್ನು ಕಳ್ಕೊಳ್ಳೋನು ಧಾರ್ಮಿಕ ಅಲ್ಲ. ಬರೀ ಕಾಮ ಕಾಮ ಅಂತ ಸೆಕ್ಸ್ನಲ್ಲೇ ಬಿದ್ದಿರೋನು ಅವನು ನಿಜವಾದಂಥ ಕಾಮವೇ ಅಲ್ಲ, ಅವನು ಅಧಪಾತ. ಹಾಗೆ ಧರ್ಮ ಅಥವಾ ದುಡ್ಡು, ಬರೀ ದುಡ್ಡು ಅಂತ ಅದನ್ನು ಲೆಕ್ಕಾಚಾರ ಮಾಡ್ತಾ ಕೂತ್ಕೊಳ್ಳೋನಿಗೆ ಜೀವನದಲ್ಲಿ ಸುಖ ಇಲ್ಲ. ಸುಮ್ಮನೆ ದುಡ್ಡನ್ನು ನೋಡಿ ಉಪಯೋಗ ಇಲ್ಲ, ಜೀವನದಲ್ಲಿ ಉಪಯೋಗಿಸೋದಿಲ್ಲ. ಯಾಕೆಂದರೆ ದಾನಂ, ನಮಗೆ ದುಡ್ಡಿನ ಉಪಯೋಗ ಏನು? ದಾನಂ ಭೋಗೋ ನಾಶಃ ತಿಸ್ರೋ ವಿತ್ತಸ್ಯ ಭವಂತಿ ಗತಯ ಅಂತ. ದುಡ್ಡಿಗೆ ಮೂರೇ ವಿನಿಯೋಗ. ಒಂದೋ ನಾವು ತಿನ್ನಬೇಕು, ಒಂದು ಇನ್ನೊಬ್ಬರಿಗೆ ಕೊಡಬೇಕು. ಎರಡು ಮಾಡಿದ್ರೆ ನಾಶವಾಗಿ ಹೋಗುತ್ತೆ. ಯಾರು ಮೂರನೇವ್ರು ಹೊತ್ಕೊಂಡು ಹೋಗ್ತಾರೆ ಅಷ್ಟೇ. ನರಿ ನಾಯಿ ವಶ ಆಗುತ್ತೆ. ದಾನಂ ಭೋಗೋ ನಾಶಃ ತಿಸ್ರೋ ಗತೆಯೋ ಭವಂತಿ ವಿತ್ತಸ್ಯ. ದುಡ್ಡಿನ ವಿನಿಯೋಗ ಅಂತಂದ್ರೆ ನಮಗೆ ಒಂದು ಸಂತೋಷ. ನಾವು ಭೋಗಿಸಿದ್ರೂ ಖುಷಿ ಆಗತ್ತೆ. ಅದಕ್ಕಿಂತ ಹೆಚ್ಚು ಸಂತೋಷ ಇನ್ನೊಬ್ಬರಿಗೆ ತಿನ್ನಿಸಿದಾಗ, ಇನ್ನೊಬ್ಬರು ಸಂತೋಷ ಪಟ್ಟದ್ದನ್ನು ನೋಡಿದಾಗ ನಮಗೆ ಆಗುವ ಸಂತೋಷ ಉಂಟಲ್ಲ, ಅದರಲ್ಲಿ ಇನ್ನೂ ಹೆಚ್ಚು. ಅದರಿಂದ ಅದನ್ನು ಮೊದಲನೇ ಉಪಯೋಗ ದಾನ. ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಅವರಿಗೆ ದುಡ್ಡನ್ನು ಹಂಚುವುದಕ್ಕೋಸ್ಕರ ಭಗವಂತ ನಿನಗೆ ದುಡ್ಡು ಕೊಟ್ಟಿದ್ದಾನೆ. ಈ ಕಾನ್ಸೆಪ್ಟ್ ಬೇಕು ಅಂತ.
ಬಹಳ ಅದ್ಭುತವಾದಂಥ ಕಾನ್ಸೆಪ್ಟ್ ಇದು. ನಾನು ಒಂದ್ಸರ್ತಿ ಒಂದು ಮನೆಗೆ ಹೋಗಿದ್ದೆ, ಉತ್ತರ ಕರ್ನಾಟಕದಲ್ಲಿ. ದೊಡ್ಡ ಶ್ರೀಮಂತರು ಅವರು, ಹೋಟೆಲ್ ಸಾಹುಕಾರರು, ಭಾರಿ ಶ್ರೀಮಂತರು, ಮಿಲಿಯನಯರ್. ಅವ್ರ ಮನೆ ಎಲ್ಲ ಹರುಕು ಮುರುಕು ಸೋಫಾ, ಗೋಡೆಗೆ ಸುಣ್ಣ ಬಳೆದೇ ದಶಮಾನ ಆಗಿರ್ಬೋದು. ಏನಪ್ಪ ಇದು, ಬೇಕಾಷ್ಟು ದುಡ್ಡು ಕೊಟ್ಟಿದ್ದಾರೆ ದೇವರು, ಇವ್ರು ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ನೋಡಿದಾಗ ಬಂದ ಒಂದು ಇಂಪ್ರೆಷನು. ಪ್ರಾಯ ಈ ಮನುಷ್ಯ ಬಹಳ ಪಿಟ್ಟಾಸಿ ಇರಬೇಕು, ಗೋಡೆಗೆ ಸುಣ್ಣ ಬಣ್ಣ ಬಳಿಯೋದಕ್ಕೂ ಆಸೆ ಇರಬೇಕು, ಇಳಿದಿರೋ ಒಂದು ಮನೆ ನೀಟಾಗಿ ಇಟ್ಕೋಬಾರದ ಅಂತ ನನಗೆ ನಿಜವಾಗಿ ಒಂಥರ ಅವ್ರ ಬಗ್ಗೆ ಕೆಟ್ಟ ಭಾವನೆ ಬಂತು. ಆಮೇಲೆ ಅವರು ಒಂದು ಮಾತು ಹೇಳಿದರು, ಆಮೇಲೆ ನಾನು ಕರಗಿಬಿಟ್ಟೆ. ಅವರು ಬಂತು, ಕಾಫಿ ತಿಂಡಿ ಎಲ್ಲ ಬಂತು, ಎಲ್ಲ ಆದ್ಮೇಲೆ ಹೇಳಿದರು, ಆಚಾರ್ಯರೇ, ದೇವರು ನನಗೆ ತುಂಬ ದುಡ್ಡು ಕೊಟ್ಟಿದ್ದಾನೆ, ಅದು ಕೊಟ್ಟರು ಉಪಯೋಗಿಸಲ್ವಲ್ಲ ಅಂತ ನಾನು ಮನಸ್ಸಲ್ಲಿ ಅವ್ನು ಬೈಕೋತಾ ಇದ್ದೇನೆ. ಅವ್ರು ಹಾಗೆ ಕೊಟ್ಟರು ಉಪಯೋಗಿಸಲು, ನಿಮ್ಗೆ ಯಾವ ಕರ್ಮಕ್ಕೆ ದೇವ್ರು ದುಡ್ಡು ಕೊಟ್ಟ ಅಂತ ನಾನು ಒಳಗಿನ ಸಿಟ್ಟು. ದೇವ್ರು ನನಗೆ ತುಂಬ ದುಡ್ಡು ಕೊಟ್ಟಿದ್ದಾನೆ ಅಂತ, ಆದರೆ ನಾನು ಸುಖ ಪಡಬೇಕು ಅಂತ ಕೊಟ್ಟದ್ದಲ್ಲ. ನೋಡಿ, ಈ ಕಾನ್ಸೆಪ್ಟೇ ಅದ್ಭುತ ಆಯ್ತು ನನಗೆ. ಅಷ್ಟು ಹೇಳಿದ ಕೂಡ ನಾನು ಕರಗಿಬಿಟ್ಟೆ. ನಿನ್ನ ಮನೆ ಒಳ್ಳೆ ಬಂಗಲೆ ಮಾಡ್ಕೊಂತ ದೇವರು ಕೊಟ್ಟದ್ದಲ್ಲ, ನನ್ನನ್ನು ದೇವರು ಕ್ಯಾಶಿಯರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾನೆ. ಬ್ಯಾಂಕಿನ ಕ್ಯಾಶಿಯರ್ ಮನೆ ಹೋಗೋ ದುಡ್ಡು ಹಿಡ್ಕೊಂಡು ಹೋಗೋವಾಗಿಲ್ಲ, ಅದು ಯಾರಿಗಾಗುತ್ತೆ ಅವರು ಅಷ್ಟೇ. ನಾನು ಕಾಯುವಂತಹ ಸರ್ಪ, ನಿಧಿ ಕಾಯುವ ಸರ್ಪ, ಯಾರಿಗೆ ಅಗತ್ಯ ಉಂಟೋ ಅವರಿಗೆ ಕೊಡುವಂತ ದೇವರು ನನ್ನ ಹತ್ರ ಕೊಟ್ಟಿದ್ದಾನೆ ಅಂತ. ಏನು ಕಾನ್ಸೆಪ್ಟ್ ಇದೆ. ನಾನು ಅಯ್ಯೋ ಇಂಥ ಚೇತನ ಒಂದು ತಪ್ಪು ತಿಳ್ಕೊಂಡು ಬಿಟ್ಟನೆಲ್ಲ. ಅವ್ರು ಹೇಳ್ತಾರೆ, ನಾನು ಸುಖ ಪಡ್ಲಿಕ್ಕೋಸ್ಕರ ಅಲ್ಲ ಇದು, ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಕೊಡುವಂತ ನನ್ನ ಹತ್ರ ಕೊಟ್ಟಿದ್ದಾನೆ ದೇವರು, ನಾನು ಬರೀ ಕ್ಯಾಶಿಯರು. ಏನು ಕಾನ್ಸೆಪ್ಟ್. ಎಷ್ಟು ಜನ ವೇದಾಂತ ಓದಿದವರಿಗೆ ಇಷ್ಟು ತಲೆ ಬರೋಲ್ಲ ಈ ಸಂಗತಿ. ಅವರು ಹೇಳಿ ಕೇಳಿ ಏನೂ ಶಾಸ್ತ್ರ ಓದವರಲ್ಲ, ಒಬ್ಬ ಹೋಟೆಲ್ ಸಾಹುಕಾರ. ಆದರೆ ಆ ಕಾನ್ಸೆಪ್ಟ್ ಎಷ್ಟು ಫಿಲಸಾಫಿಕಲ್ಲು. ನನಗೆ ಕಂಡಿತು, ನಾವು ಮೇಲು ನೋಟಕ್ಕೆ ಯಾರ್ಯಾರನ್ನು ಹೇಗೆ ತಪ್ಪು ತಿಳ್ಕೋತೇವೆ, ಅಂತರಂಗವನ್ನು ಓದದೆ ಅವರು ಅಂಥವ್ರು ಅವ್ರು ಇಂಥವ್ರು ಅಂತ ಲೂಸ್ ಟಾಕ್ ತುಂಬ ತಪ್ಪು ಮಾಡ್ತೇವೆ. ಇನ್ನೊಬ್ಬರನ್ನ ಅಂತರಂಗ ಓದದೆ ಇನ್ನೊಬ್ಬರ ಬಗ್ಗೆ ನಾವು ಕಮೆಂಟ್ ಮಾಡಬಾರದು. ನೋಡುವಾಗ ಎಷ್ಟೋ ಸರ್ತಿ ಫುಲ್ ಸೂಟ್ ಹಾಕೊಂಡು ಒಳ್ಳೆ ಅಮೇರಿಕನ್ ವೇಷದಲ್ಲಿ ಎಲ್ಲ ಫಾರಿನ್ನಿಂದ ಬಂದವರು ಹಾಗಿರ್ತಾರೆ, ಒಳಗಿಂದ ಏನು ದೈವ ಭಕ್ತಿ ಇರುತ್ತೆ ಅದನ್ನು ನೋಡಿದ್ದೇನೆ ನಾವು. ಒಳ್ಳೆ ಷಡ್ಪುಚ್ಚ ಹಾಕೊಂಡ ನಾಸ್ತಿಕರನ್ನು ನೋಡಿದ್ದೇನೆ. ನಾಟಕ ಕಂಪನಿ ವೇದಾಂತದ ವೇಷ ಹಾಕೊಂಡ್ರೆ ಅಯ್ಯೋ ಅವನ ಉದ್ದಕ್ಕೆ ಅವ್ರ ಕಾಲ ಮುಂದೆ ಹೊರಳಾಡಬೇಕು ಅನ್ಸುತ್ತೆ. ಅಷ್ಟು ನೀಚವಾದ ಮನಸ್ಸು ಒಬ್ಬ ನಾಸ್ತಿಕನಲ್ಲಿ ಇರಲ್ಲ, ಅಂಥ ವೈದಿಕರನ್ನು ನೋಡಿದ್ದೇನೆ. ಆದ್ರಿಂದ ಹೊರನೋಟಕ್ಕೆ ನಾವು ಜಡ್ಜ್ಮೆಂಟ್ ಮಾಡಬಾರದು, ಒಳಗೆ ಓದಬೇಕು, ಒಳಗಿನಿಂದ ಓದಬೇಕು. ಅವರು ಆ ಮಾತು ಕೇಳಿದಾಗ ನನಗೆ ಕಂಡಿತು, ನಮ್ಮ ದೇಶದ ಶ್ರೀಮಂತರಿಗೆಲ್ಲ ಈ ಬುದ್ಧಿ ದೇವರು ಕೊಟ್ಟರೆ ಈ ದೇಶದಲ್ಲಿ ಬಡತನವೇ ಇಲ್ಲ. ಏನು ಭಾವನೆ ಅದು. ಯಾರಿಗೆ ಕಷ್ಟ ಇದೆ ಅಲ್ಲಿ ಸ್ಪಂದಿಸುವಂತ ದೇವರು ನನಗೆ ದುಡ್ಡು ಕೊಟ್ಟಿದ್ದಾನೆ. ಆಮೇಲೆ ಒಂದು ಮಾತು ಹೇಳಿದರು, ನಾನು ದೇವರ ದಯದಿಂದ ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ. ಏನು ಹೇಳಿದ್ರು ಗೊತ್ತಾ, ಆಚಾರ್ಯರೇ, ನೀವು ಏನಾದರೂ ಬರೆದದ್ದಿದ್ದರೆ ಮ್ಯಾನುಸ್ಕ್ರಿಪ್ಟು ಅದು ನಿಮ್ಮ ಮನೆಯಲ್ಲಿ ಇರಬಾರ್ದು, ತಕ್ಷಣ ಪ್ರಸಿ ಕಳಿಸಿ, ನನ್ನ ಹತ್ರ ಕೇಳುವುದು ಬೇಡ. ಪ್ರಸ್ಸಿನಿಗೆ ಎಷ್ಟು ಬಿಲ್ ಆಯಿತು ನನಗೆ ಒಂದು ಕಾರ್ಡ್ ಬರೀರಿ, ನಾನು ಪೇಮೆಂಟ್ ಮಾಡ್ತೇನೆ. ಯಾರು ಹೇಳ್ತಾರೆ? ಆದರೆ ಒಂದೇ ಒಂದು ಪುಸ್ತಕಕ್ಕೆ ನಾನು ಅವರಿಂದ ದುಡ್ಡು ಕೇಳಲಿಲ್ಲ, ಯಾಕೆಂದರೆ ಅವರ ಔದಾರ್ಯ ದೊಡ್ಡದು, ನಾವು ಅದನ್ನು ದುರುಪಯೋಗಿಸ್ಕೋಬಾರ್ದು. ಒಳ್ಳೆ ಗಿರಾಕಿ ಸಿಕ್ಕಿತು ಅಂತ ಎಲ್ಲ ಪುಸ್ತಕ ಪ್ರಿಂಟಿಗೆ ಕೊಟ್ಟು ಬಿಲ್ ಅವರಿಗೆ ಕಳಿಸಿದ್ರು, ಕೊಡ್ತಿದ್ರು. ನಾನು ಅಷ್ಟು ಕೆಟ್ಟ ಕೆಲಸ ಮಾಡಿಲ್ಲ. ಅದೇ ಇನ್ನೊಬ್ಬರ ಔದಾರ್ಯವನ್ನು ದುರುಪಯೋಗಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಕೊಡ್ತಾರೆ ಅಂತಂದ ಕೂಡಲೇ ಹೋಗಿ ದಾಳಿ ಮಾಡಿಯೇ ಮಾಡ್ತಾರೆ, ಅದೂ ತಪ್ಪು. ಆದರೆ ಕೊಡುವವರನ್ನು ದುರುಪಯೋಗಿಸುವುದು ತಪ್ಪು. ಆದರೆ ಕೊಡುವವರಲ್ಲಿ ಈ ಭಾವ ಇರುವುದು ಮಾತ್ರ ಅದ್ಭುತ. ಅದರಿಂದ ಧರ್ಮ ಅರ್ಥ ಕಾಮ ಒಂದಕ್ಕೊಂದು ತಳಕು ಹಾಕೊಂಡಿದ್ರೆ ಜೀವನ. ಬರೇ ಧರ್ಮ ಅಂತಂದ್ರೆ ಅರ್ಥ ಕಾಮಗಳನ್ನು ಕಳ್ಕೊಂಡು ಬರೇ ಧರ್ಮ ಅಂದರೆ ವ್ಯರ್ಥ. ಅದು ದುಡ್ಡು ಕಳ್ಕೊಂಡು ಧರ್ಮ ಅನುಷ್ಠಾನ ಮಾಡುವುದು ವ್ಯರ್ಥ, ಧರ್ಮ ಕಳ್ಕೊಂಡು ದುಡ್ಡು ಗಳಿಸುವುದು ವ್ಯರ್ಥ. ಈ ಎರಡು ಎಲ್ಲವೂ ಧರ್ಮಾರ್ಥ ಕಾಮಗಳು ಸರ್ವಾನ್ನು ಸೇವೆಯೇತ ಸರ್ವದಾ ಅಂತ ಭೀಮಸೇನನ ಮಾತು. ಎಲ್ಲವನ್ನೂ ಕೂಡ ಒಂದು ಹದವಾಗಿ ಮೇಳವಿಸಿ ಬದುಕಬೇಕು ಅಂತ. ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಅದು ಮೂರು, ಅದು ತ್ರಿವಳಿ ಅವಳಿ ಅಲ್ಲ, ಅದು ಮೂರು ಒಟ್ಟಿಗೆ ಜೀವನದಲ್ಲಿ ನಮ್ಮನ್ನು ರಕ್ಷಿಸಬೇಕು. ಅದರಿಂದ ರಾಮಚಂದ್ರ ಅದೇ ಮಾತನ್ನು ಹೇಳ್ತಾನೆ ನೋಡಿ, ಧರ್ಮ ಅರ್ಥ ಧರ್ಮವು ಪರಿತ್ಯಜ್ಯ ಯಃ ಕಾಮಂ ಉಪಸೇವತೆ. ಧೃತರಾಷ್ಟ್ರ ನಮ್ಮ ರಾಜ ಏನ್ ಮಾಡಿದ, ದಶರಥ ಏನ್ ಮಾಡಿದ? ಅವನು ಅರ್ಥ ಧರ್ಮವು ಪರಿತ್ಯಜ್ಯ ಯಃ ಕಾಮಂ ಉಪಸೇವತೆ. ಒಂದು ದೃಷ್ಟಿಯಿಂದ ನಮ್ಮ ಅಪ್ಪ ಧರ್ಮವನ್ನು ಕೈಬಿಟ್ರು,
ಅರ್ಥವನ್ನು, ಯಾಕೆ ಇಡೀ ದೇಶದ ಸಂಪತ್ತನ್ನು ಕಳ್ಕೊಂಡ, ಇಡೀ ದೇಶದ ಜನಾಭಿಪ್ರಾಯವನ್ನು ಕಳ್ಕೊಂಡ, ಧರ್ಮದ ದಾರಿ ಬಿಟ್ಟ, ಕೇವಲ ತನ್ನ ಚಿಕ್ಕ ಪ್ರಾಯದ ಹೆಂಡತಿಗೆ ಬೇಜಾರಾಗತ್ತೆ ಅನ್ನುವ ಮುದುಕ ಗಂಡನಾಗಿ ನಡ್ಕೊಂಡ. ಈ ಮಾತನ್ನ ರಾಮಚಂದ್ರ ಹೇಳಿಬಿಡ್ತಾನೆ. ಆದರೆ ಇಷ್ಟು ನಾನು ಹೇಳಿದ ಭಾಷೆ ಬಳಸೋದಿಲ್ಲ. ಧರ್ಮ ಅರ್ಥಗಳನ್ನು ಕೈಬಿಟ್ಟು ಬರಿಯ ಕಾಮವೇ ಜೀವನದ ಮುಖ್ಯವಾದಾಗ ಅವನು ತನ್ನ ಬದುಕನ್ನು ಹಾಳು ಮಾಡಿಕೊಳ್ತಾನೆ. ನಮ್ಮಪ್ಪನ ಹಾಗೆ ಅಂತಾನೆ. ಇಷ್ಟೇ ಕಮ್ಮಿ. ದಶರಥನ ಬಗ್ಗೆ ರಾಮಚಂದ್ರ ಇಷ್ಟು ಮಾತ್ರ ಹೇಳಿ ಸುಮ್ಮನೆ ಕೂತ್ಬಿಡ್ತಾನೆ. ಬೇರೇನು. ಏವಂ ಅಪದ್ಯತೆ ಶೀಘ್ರಂ ರಾಜ ದಶರಥೋ ಯಥಾ. ನಮ್ಮ ಅಪ್ಪ ಧರ್ಮಾರ್ಥಗಳನ್ನು ಯೋಚಿಸದೆ ಬರೇ ಕಾಮಕ್ಕೆ ಒಲಿದು ತೀರ್ಮಾನ ತೆಗೆದುಕೊಂಡ. ಹಾಗಾಗಿ ಆಪತ್ತು ಬಂತು, ದೊಡ್ಡ ಆಪತ್ತು. ಯಾರು ಹೀಗೆ ಮಾಡಿದ್ರು ಇಂಥದೇ ಆಪತ್ತು ಜೀವನದಲ್ಲಿ ಬರುತ್ತೆ. ಅದರಿಂದ ಧರ್ಮಾರ್ಥಗಳನ್ನು ಬಿಟ್ಟು ಕಾಮವೇ ಜೀವನದ ಪರಮ ಪುರುಷಾರ್ಥ ಅಂತ ತಿಳಿದವ ಎಂದೂ ಉದ್ಧಾರ ಆಗೋಲ್ಲ. ನಮ್ಮ ಅಪ್ಪನಿಗೂ ಇಂಥ ಅವಸ್ಥೆ ಬಂದು ಹೋಯಿತು ಅಂತ ಅಲ್ಲಿ ಲಕ್ಷ್ಮಣನ ಜೊತೆಗೆ ಮಾತಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾವು ಗಮನಿಸಬೇಕು. ಆವಾಗ ಕಾಳರಾತ್ರಿ ಇರುವಾಗ ನಮ್ಮ ಅಪ್ಪ ಏನು, ಅವಳು ಇದ್ದಾಳಲ್ಲ, ಆ ಕೇಕೆ ದೇಶದಿಂದ ಬಂದವಳು ಮಾರಿ ತಾಯಿಗೆ, ಲಕ್ಷ್ಮಣ ಚಿಕ್ಕ ತಾಯಿಗೆ, ಅವಳಿದ್ದಾಳಲ್ಲ, ಆ ಕೇಕೆ ದೇಶದಿಂದ ಬಂದ ನಮ್ಮ ಅಪ್ಪನ ಕೈ ಹಿಡಿದವಳು, ಅವಳಿಂದ ಮನೆ ಹಾಳಿ ಅವಳು ಮಾರಿ ಬಂದ ಹಾಗೆ ಮನೆ ಹೋಕಳು. ನಮಗೆ ಮನೆಗೆ ಎಲ್ಲ ಅನಿಷ್ಟಕ್ಕೆ ಮೂಲ ಆ ಹೆಣ್ಮಗಳು, ಸಾಕು ಅಂತಾನೆ ಲಕ್ಷ್ಮಣ. ಇನ್ನೊಬ್ಬರ ಬಗ್ಗೆ, ಅದು ನಿನ್ನ ತಾಯಿಯ ಬಗ್ಗೆ ಬೇರೆ ವಿಷಯ ಇದ್ದರೆ ಮಾತಾಡೋಣ, ಅದು ಬೇಡ ಅಂತ ತೆಗೆಸ್ಬಿಡ್ತಾನೆ. ಬೇರೆ ವಿಷಯ ಮಾತಾಡೋಣ, ಆ ವಿಷಯ ಬೇಡ, ನಿನಗೆ ಸಂಬಂಧಪಟ್ಟದ್ದಲ್ಲ, ಅದು ಬೇರೆ ವಿಷಯ ಮಾತಾಡೋಣ. ಹೀಗೆ ಯಾರಾದರೂ ಕೆಟ್ಟದಾಗಿ ಟೀಕೆ ಮಾಡಿದರೆ ಎಂದೂ ಸಹಿಸ್ತಾ ಇರಲಿಲ್ಲ ರಾಮ. ಆದರೆ ತನ್ನ ನೋವನ್ನು ಬಹಳ ಪ್ರಾಮಾಣಿಕವಾಗಿ ತಂದೆ ಬಗ್ಗೆ ಇದ್ದದ್ದನ್ನು ಹೇಳಿದ. ಆದರೆ ನಿಂದನೆಯ ಮಾತು ಬಂದಾಗ ರಾಮಚಂದ್ರ ಯಾರನ್ನು ನಿಂದಿಸಿದ್ರು ಸಹಿಸ್ತಾರೆ. ಇನ್ನೊಬ್ಬರ ಬಗ್ಗೆ ಅದಕ್ಕೆ ಅವನು ಮಾತು ಮುಂದೆ ಬರುತ್ತೆ. ಆತ್ಮಾನಮನುಶೋಚತ್ವಂ ಪರಾನ ಅನುಶೋಚಿಸಿ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋ ಬದಲು ನಿನ್ನ ಬಗ್ಗೆ ನೀನು ಯೋಚನೆ ಮಾಡುವಂತಾನೆ ರಾಮ. ಇನ್ನೊಬ್ಬರು ಅವರು ಹಾಗೆ ಇವ್ರಿಗೆ ನೀನು ಹೇಗೆ ಅನ್ನೋದನ್ನು ಮೊದಲು ಯೋಚನೆ ಮಾಡಯ್ಯ. ನೀನೇನು ಪರಿಪೂರ್ಣನೋ ಅಲ್ಲ, ನಿನ್ನಲ್ಲಿ ಕೊರತೆಗಳಿಲ್ವಾ? ಅದನ್ನು ನಾವು ಯಾವಾಗಲೂ ಯೋಚನೆ ಮಾಡುವಾಗ ಅವರು ಏನು ಅಂತ ಪ್ರಶ್ನೆ ಅಲ್ಲ, ನಾನು ಏನು, ನನ್ನಲ್ಲಿ ಏನು ತಪ್ಪಿದೆ, ನನ್ನಲ್ಲಿ ಏನು ತಿದ್ದುಕೋಬೇಕು, ಅದನ್ನು ಯೋಚನೆ ಮಾಡಬೇಕು. ಅದು ಬಿಟ್ಟು ಪರಾನ್ ಅನುಶೋಚಿಸಿ ಇನ್ನೊಬ್ಬರ ಬಗ್ಗೆ ಏನು ಕಾಳಜಿ ನಿನಗೆ? ಇನ್ನೊಬ್ಬರನ್ನು ತಿದ್ದಲಿಕ್ಕೆ ನೀನು ಅವತಾರ ಮಾಡಿದ ಪುರುಷ ಅಲ್ಲ, ನಿನ್ನನ್ನು ನೀನು ತಿದ್ದಿಕೊಳ್ಳಿಕ್ಕೋಸ್ಕರ ಸಾಧನೆ ಮಾಡಿ ನಿನ್ನನ್ನು ನೀನು ತಿದ್ದುಕೊಂಡು ಉದ್ಧಾರದ ದಾರಿ ನೋಡು. ಇನ್ನೊಬ್ಬರನ್ನು ಉದ್ಧಾರ ಮಾಡಲಿಕ್ಕೆ ಯಾರು ಹುಟ್ಟಿಲ್ಲ, ನಿನ್ನ ಉದ್ಧಾರ ನಿನ್ನ ದಾರಿ ಆಗಬೇಕು ಅಂತ ರಾಮಚಂದ್ರ ಹೇಳಿದವ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಯಾರಾದರೂ ಏನಾದರೂ ಟೀಕೆ ಮಾಡಿದರೆ, ಕಮೆಂಟ್ ಮಾಡಿದರೆ ಸಹಿಸ್ತಿರ್ಲಿಲ್ಲ ರಾಮಚಂದ್ರ. ಹೀಗೆ ಆಯಿತು. ಈ ಕಡೆಯಿಂದ ಸುಮಂತ್ರ ಬಂದು ನೇರ ದಶರಥನ ಹತ್ರ ಬರ್ತಾನೆ. ದಶರಥ ಇವಾಗ ಕೈಕೇಯಿಯ ಅಂತಃಪುರಕ್ಕೆ ಹೋಗೋದು ಬಿಟ್ಟುಬಿಟ್ಟಿದ್ದಾನೆ. ಕೌಸಲ್ಯ ಅಂತಃಪುರದಲ್ಲಿ ಇದ್ದಾನೆ. ಕೌಸಲ್ಯ ಮತ್ತು ದಶರಥ ಇಬ್ಬರೇ ಇದ್ದಾರೆ. ಬಂದಾಗ ದಶರಥ ಕೇಳಬೇಕಲ್ಲ, ರಾಮಚಂದ್ರನ ಎಲ್ಲಿ ಬಿಟ್ಟು ಬಂದಿ, ಹೇಗಿದ್ದಾರಪ್ಪ ಮಕ್ಕಳು ಅಂತ ಕೇಳಬೇಕಲ್ಲ. ನೋಡಿ, ಒಂದು ಅವಸ್ಥೆ ನೋಡಿ. ಇದನ್ನ ಅಂದ್ರೆ ಒಬ್ಬ ಮನುಷ್ಯನ ದೌರ್ಬಲ್ಯವನ್ನು ವಾಲ್ಮೀಕಿ ಎಷ್ಟು ಉಗ್ರವಾಗಿ ಹೇಳ್ತಾರೆ. ದಶರಥ ಆಚೆ ಈಚೆ ನೋಡ್ತಾನೆ, ಮಾತಾಡಿಸೋಲ್ಲ, ಆಚೆ ನೋಡ್ತಾನೆ. ಅಂದ್ರೆ ಎಲ್ಲಿ ಕೈಕೇಯಿ ಇದ್ದಾಳೋ, ಹೆದರಿಕೆ. ಇಲ್ಲಿ ಕೈಕೇಯಿ ಇದ್ದಾಳೋ, ರಾಮಚಂದ್ರ ಹೇಗಿದ್ದಾನೆ ಅಂತ ಕೇಳ್ಬಿಟ್ಟು ಕೈಕೇಯಿ ಸಿಟ್ಟು ಮಾಡಿಕೊಳ್ತಾಳೋ, ಎಷ್ಟು ಹೆನ್ಪೆಕ್ಕಡಾಗಿದ್ದಾನೆ ನೋಡಿ. ಆಚೆ ನೋಡ್ತಾನೆ, ಈಚೆ ನೋಡ್ತಾನೆ, ಮಾತಾಡೋದಿಲ್ಲ. ಒಂದು ಚಾಟಿ ಏಟು ಬಿಡ್ತಾಳೆ ಕೌಸಲ್ಯ. ಹೇಳ್ತಾಳೆ, ನಾನು ಪೃಚ್ಛಸಿ ದೇವ ಯಸ್ಯಾಹ ಭಯಾತ್ ರಾಮಂ ನಾನು ಪೃಚ್ಛಸಿ ಸಾರಥಿಂ ನೇಹ ತಿಷ್ಠಿತಿ ಕೈಕೇಯಿ ವಿಶ್ರಬ್ಧಂ ಪ್ರತಿಭಾಷ್ಯತಾಂ ಅಂತ ಅವಳು ಹೇಳ್ತಾಳೆ. ಏನು ಆಚೆ ಈಚೆ ನೋಡ್ತೀರಿ, ಇಲ್ಲಿ ಕೈಕೇಯಿ ಇಲ್ಲ, ಧೈರ್ಯವಾಗಿ ಮಾತಾಡಿ ಅಂತಾಳೆ ಈ ಕೌಸಲ್ಯ. ಅಂದ್ರೆ ಎಂಥ ಚಾಟಿಯಾಟು ನೋಡಿ. ಆ ಹೆಣ್ಮಕ್ಕಳು ಕೂಡ ಅವಳು ಇಷ್ಟು ನಿರ್ಭಯವಾಗಿ ಹೊಳ್ತಾಳೆ. ಯಾಕೆ ಆಚೆ ಈಚೆ ನೋಡ್ತೀರಿ, ಎಲ್ಲಿ ಕೈಕೇಯಿ ಇದ್ದಾಳೋ ಅಂತ ಹೆದರಿಕೆ ಅಲ್ವಾ? ಕೈಕೇಯಿದು ನನ್ನ ರಾಮನ ಬಗ್ಗೆ ವಿಚಾರ ಮಾಡಲಿಕ್ಕೆ ಭಯ. ನೇಹ ತಿಷ್ಠತಿ ಕೈಕೇಯಿ, ಇಲ್ಲಿ ಎಲ್ಲಿಯೂ ಕೈಕೇಯಿ ಇಲ್ಲ, ಇದು ಕೌಸಲ್ಯ ಕೋಣೆ, ಇಲ್ಲಿ ಕೈಕೇಯಿ ಬರೋಲ್ಲ. ವಿಶ್ರಬ್ಧಂ ಪ್ರತಿಭಾ, ಧೈರ್ಯವಾಗಿ ಮಾತಾಡಿಸಿ ಅಂತಾರೆ. ಅಲ್ಲ, ಎಂಥ ಚಾಟಿಯಾಟು ನೋಡಿ. ತಕ್ಷಣ ದಶರಥ, ಏನಪ್ಪ, ಏನ್ ಕಥೆ, ಏನಾಯಿತು?
ಸುಮಂತ್ರ ಹೇಳ್ತಾನೆ, ರಾಮಚಂದ್ರ ನಿಮಗೆ ಎಲ್ಲರಿಗೂ, ತಾಯಂದಿರಿಗೆ, ತಂದೆಗೆ ಎಲ್ಲರಿಗೂ ನಮಸ್ಕಾರ ಹೇಳಿದ್ದಾನೆ. ನಾನು ಸುಖವಾಗಿದ್ದೇನೆ, ನನ್ನ ಬಗ್ಗೆ ಯೋಚನೆ ಮಾಡಬಾರದು ಅಂತ ಹೇಳಿದ್ದಾನೆ. ಎಲ್ಲ ಒಂದೊಂದೇ ಹೇಳ್ತಾನೆ. ಆಮೇಲೆ ಭರತನಿಗೂ ಸಂದೇಶ ಕಳಿಸಿದ್ದಾನೆ ರಾಮ, ಪ್ರಜೆಗಳನ್ನು ಚೆನ್ನಾಗಿ ನೋಡು, ನಿನ್ನ ತಾಯಿಯಂತೆ ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಪ್ಪ ಅಂತ ಹೇಳಿದ್ದಾನೆ. ಎಲ್ಲ ಆಯ್ತು, ರಾಮಚಂದ್ರನ ಸಂದೇಶ ಆಯ್ತು. ಲಕ್ಷ್ಮಣ ಏನು ಹೇಳಿದ್ದಾನಪ್ಪ? ಯಾಕಂದ್ರೆ ಲಕ್ಷ್ಮಣ ಅಂದ್ರೆ ಅವನು ಸ್ವಲ್ಪ ಯಂಗ್ ಬ್ಲಡ್, ಗೊತ್ತವನಿಗೆ ಸಿಟ್ಟು ಜಾಸ್ತಿ, ಹೊಸನೆತ್ತರಿನ ತರುಣ. ಲಕ್ಷ್ಮಣ ಏನು ಹೇಳಿದ್ದಾನೆ? ಅಹಂ ತಾವನ್ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ. ಲಕ್ಷ್ಮಣ ಏನು ಹೇಳಿದ ಗೊತ್ತಾ? ನಾನು ಹೋಗಿ ಬರ್ತೀನಿ ಲಕ್ಷ್ಮಣ, ಅಪ್ಪನಿಗೆ ಏನು ಹೇಳಬೇಕು ಅಂತ ಕೇಳಿದೆ. ನಾನು ಅವರನ್ನು ಅಪ್ಪ ಅಂತ ಲೆಕ್ಕಕ್ಕೆ ಇಟ್ಟುಕೊಳ್ಳಿಲ್ಲ ಅಂತ ಹೇಳಿಬಿಡು ಅಂತ ಹೇಳಿದ. ಆಯ್ತಾ? ಅಹಂ ತಾವತ್ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ. ಅವರು ತಂದೆ ಹಾಗೆ ನಡ್ಕೊಳ್ಳಿಲ್ಲ, ಅದನ್ನ ಅವ್ರನ್ನ ತಂದೆ ಅಂತ ನಾನು ಲೆಕ್ಕದಲ್ಲಿ ಇಟ್ಟುಕೊಳ್ಳಿಲ್ಲ. ಎಂಥ ಆಘಾತ ನೋಡಿ. ಅವ್ರನ್ನ ತಂದೆ ಅಂತ ನಾನು ಲೆಕ್ಕಕ್ಕೆ ಇಟ್ಟುಕೊಳ್ಳಿಲ್ಲ. ಯಾಕೆಂದ್ರೆ ನಾನು ಆ ಸಂಬಂಧ ಕಳ್ಕೊಂಡು ಬಂದುಬಿಟ್ಟಿದ್ದೇನೆ. ಅವಾಗೇನಂದೆ, ಭ್ರಾತ ಭರ್ತಾಚ ಬಂಧುಶ್ಚ ಪಿತಾಚ ಮಮ ರಾಘವ. ನನಗೆ ತಂದೆ ರಾಮಚಂದ್ರ ಆಗೋಯ್ತು, ನನಗೆ ಇನ್ಯಾರು ತಂದೆಯೂ ಇಲ್ಲ ತಾಯಿಯೂ ಇಲ್ಲ ಅಂತ ಇಷ್ಟು ಸಿಟ್ಟಿನಿಂದ ಲಕ್ಷ್ಮಣ ಸಂದೇಶ ಕಳಿಸಿದ್ದಾನೆ. ಏನು ಚುಚ್ಚಿದಾಗತ್ತೆ ದಶರಥನಿಗೆ. ಏನು ಮಾಡಬೇಕು? ಭ್ರಾತ ಭರ್ತಾಚ, ನನಗೆ ಅಣ್ಣ, ನನ್ನ ಸ್ವಾಮಿ, ನನ್ನ ಅಣ್ಣ, ನನ್ನ ಬಂಧು, ನನ್ನ ತಂದೆ ಎಲ್ಲವೂ ನನಗೆ ರಾಮಚಂದ್ರ. ಇನ್ಯಾರ ಸಂಬಂಧವೂ ನನಗೆ ಬೇಕಿಲ್ಲ. ನನಗೆ ಈ ಬಾಂಧವ್ಯದ ವ್ಯವಹಾರಗಳು ಇದರ ಬಗ್ಗೆ ಹೇಸಿಗೆ ಬಂದುಬಿಟ್ಟಿದೆ, ನನಗೆ ಅದು ಬೇಕಿಲ್ಲ ಅಂತ ಹೇಳಿದೆ ಅಂತ ಹೇಳಿಬಿಡೋದು. ಮಲಗಿದ ದಶರಥನಿಗೆ ಇದಕ್ಕಿಂತ ದೊಡ್ಡ ಚುಚ್ಚು ಏನು ಅಲಗಿನಿಂದ ಚುಚ್ಚಿದ ಹಾಗಾಗತ್ತೆ. ಅದರ ಉಪಾಯ ಇಲ್ಲ. ಲಕ್ಷ್ಮಣನ ಪ್ರತೀಕಾರ. ಸೀತೆ ಏನು ಹೇಳಿದ್ಲಪ್ಪ? ಏನು ಹೇಳಿಲ್ಲ ಮಹಾರಾಜ. ನಾನು ಹೊರಡುವಾಗ ಕಣ್ತುಂಬ ಕಣ್ಣೀರು ಸುರಿಸಿಕೊಂಡು ಕಳಿಸ್ಬಿಟ್ರು. ಬರೇ ಕಣ್ಣೀರಿನ ಸಂಭಾಷಣೆ ನಡೆಯಿತು. ಗೋಳು ಅಂತ ಹತ್ತು ಬಿಟ್ಲು, ಏನೂ ಹೇಳಿ